ಸ್ವಯಂ ಸೃಷ್ಟಿಯ ರಚಯಿತನಾದ ಈಶ್ವರ ಪರಮಾತ್ಮ ಈ ಸಮಯದಲ್ಲಿ ಪರಮಧಾಮದಿಂದ ಬ್ರಹ್ಮಾಂಡದಿಂದ ನಾವೆಲ್ಲ ಮಕ್ಕಳನ್ನು ಬಂದು ಜಾಗೃತರನ್ನಾಗಿ ಮಾಡಿದ್ದಾರೆ. ಕೋಟ್ಯಾನು ಕೋಟಿ ಆತ್ಮಗಳಿದ್ದಾರೆ ಭೂಮಿ ಮೇಲೆ. ಕೋಟ್ಯಾನು ಕೋಟಿ ಆತ್ಮಗಳಿದ್ದರೂ ಪರಮಾತ್ಮ ಮೊಟ್ಟ ಮೊದಲಿಗೆ ನಾವು ಮಕ್ಕಳನ್ನು ಜಾಗೃತರನ್ನಾಗಿ ಮಾಡಿ ನಾವು ಮಕ್ಕಳನ್ನು ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡಲು ಬಂದಿದ್ದಾರೆ. ನಾವೆಲ್ಲರೂ ಪರಮಧಾಮದಿಂದ ಅವತರಿಸಿದ್ದೇವೆ. ಪಾತ್ರವನ್ನು ಅಭಿನಯಿಸಲು ಶರೀರವನ್ನು ಪಡೆದಿದ್ದೇವೆ. ನನ್ನ ಆತ್ಮ ಬಿಂದು ಪರಮಾತ್ಮ ಬಿಂದು ಡ್ರಾಮಾ ಫುಲ್ ಸ್ಟಾಪ್ ಬಿಂದು ಎಂಬ 3 ಸ್ಮೃತಿಯ ತಿಲಕವನ್ನು ಮಸ್ತಕದಲ್ಲಿ ಹೊಂದಿ ನನ್ನ ಆತ್ಮ ಬಿಂದು ಸ್ವೀಕಾರ ಮಾಡಿಕೊಳ್ಳಿ. ನನ್ನ ಆತ್ಮ ಬಿಂದು ಪರಮಾತ್ಮ ಬಿಂದು ಡ್ರಾಮಾ ಫುಲ್ ಸ್ಟಾಪ್ ಬಿಂದು 3 ಸ್ಮೃತಿಯ ತಿಲಕವನ್ನು ಮಸ್ತಕದಲ್ಲಿ ಹೊಂದಿದ್ದೇವೆ. ಸೆಕೆಂಡಿನಲ್ಲಿ ಎಲ್ಲರೂ ಸೆಕೆಂಡಿನಲ್ಲಿ ಅಶರೀರಿಯಾಗಿ ಶರೀರದ ಭಾನದಿಂದ ಮುಕ್ತ, ಭೂಮಿಯ ಲಗಾವಿನಿಂದನೂ ಮುಕ್ತ ನಾನಾತ್ಮ ಅಶರೀರಿಯಾಗಿ ಜಗಮಗಿಸುತ್ತ ಶರೀರದಿಂದ ಬೆನ್ನನಾಗಿ ಆಚೆ ಹೊರಟಿದೆ ಆತ್ಮ ಜ್ಯೋತಿಯಾಗಿ. ಜಗಮಗಿಸುತ್ತ ಆತ್ಮ ಹೊರಟಿದೆ ಪರಮಧಾಮವನ್ನು ತಲುಪಿದ ಸೆಕೆಂಡಿನಲ್ಲಿ 4 ಕಡೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಸ್ವೀಟ್ ಸೈಲೆನ್ಸ್ ಇದೆ. ಪರಮಧಾಮದಲ್ಲಿ ನನ್ನ ನಿಜ ಮನೆಯಲ್ಲಿ ತಲುಪಿದ್ದೇನೆ. ಜ್ಞಾನ ಸೂರ್ಯ ಕಾಣಿಸ್ತಾ ಇದರ ಸಮೀಪ. ಶಿವಬಾಬಾ ಆತ್ಮಗಳ ತಂದೆ ಪರಮಾತ್ಮ ಕಾಣಿಸ್ತಾ ಇದ್ದಾರೆ. ಮಹಾಜ್ಯೋತಿ ಪರಮ ಜ್ಯೋತಿ ಪರಮಧಾಮದಲ್ಲಿ ಕಾಣಿಸ್ತಾ ಇದ್ದಾರೆ. ನಮ್ಮೆಲ್ಲರ ಅಂತರ್ಚಕ್ಷುಗಳಿಗೆ ಕಾಣಿಸ್ತಾ ಇದ್ದಾರೆ ನೋಡಿ. ಪರಮಧಾಮದಲ್ಲಿ ಶಿವಬಾಬಾ ಅಂತರ್ಚಕ್ಷುಗಳಿಗೆ ಅಶರೀರಿಯಾಗಿ ಶಿವಬಾಬಾ ಮಹಾಜ್ಯೋತಿಯನ್ನು ಅತ್ಯಂತ ಸಮೀಪದಲ್ಲಿ ನೋಡ್ತಾ ಇದ್ದೇನೆ. ಅಂತರ್ಚಕ್ಷುಗಳಿಂದ ಅವರು ನನ್ನ ಹಾಗೆ ಬಿಂದು ಆಗಿದ್ದಾರೆ.
ಪರಮಜ್ಯೋತಿಯಾಗಿದ್ದಾರೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾರವರ ಹತ್ತಿರ ಬಂದು ಕುಳಿತಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಅಶರೀರಿ ಜ್ವಾಲಾ ಸ್ವರೂಪದಲ್ಲಿ ಜ್ಞಾನ ಸೂರ್ಯನನ್ನ ಅಂಟಿಕೊಂಡು ಕುಳಿತಾಗ ಆತ್ಮದಲ್ಲಿ ಆ ಸೂರ್ಯನ ಅಗ್ನಿ ಕರೆಂಟ್ ಶಕ್ತಿ ನನ್ನ ಆತ್ಮದಲ್ಲಿ ತುಂಬಿಕೊಳ್ಳುತ್ತಿದೆ. ಸರ್ವ ಶಕ್ತಿ ಕಿರಣಗಳಲ್ಲಿ ನನ್ನ ಆತ್ಮ ಶೃಂಗಾರನಾಗಿ ಶಕ್ತಿ ಕಿರಣಗಳನ್ನು ಪಡೆದುಕೊಂಡು ಅವರ ಸಮಾನ ಬಿಂದುವಾಗಿ ಜಗಮಗಿಸುತ್ತ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡಿಕೊಂಡು ಜಗಮಗಿಸುತ್ತ ನನ್ನ ಆತ್ಮ ಮರಳಿ ಪರಮಧಾಮದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೆ. ಸ್ಥೂಲ ಶರೀರದಲ್ಲಿ ವಿರಾಜಮಾನನಾಗಿ ನೋಡ್ತಾ ಇದ್ದೇನೆ. ಮಸ್ತಕದಲ್ಲಿ ನನ್ನ ಆತ್ಮನ ಬೆಳಕು ಪ್ರಕಾಶತೆ ಇಡೀ ಸಂಸಾರ ಮಲಗಿಬಿಟ್ಟಿದೆ. ಕೋಟಿ ಆತ್ಮಗಳಲ್ಲಿ ಕೆಲವರನ್ನ ಮಾತ್ರ ಸ್ವಯಂ ಈಶ್ವರ ಜಾಗೃತರನ್ನಾಗಿ ಮಾಡಿದರೆ ಇಡೀ ಸಂಸಾರ ಮಲಗಿದೆ. ನಾನು ಮಾತ್ರ ಪದಂ ಭಾಗ್ಯಶಾಲಿ ಆತ್ಮ. ಈಗ ನಾವೆಲ್ಲರೂ ಸ್ಥೂಲ ಸಾಕಾರದ ಸ್ಥೂಲ ಶರೀರದ ಭ್ರುಕುಟಿಯ ಮಧ್ಯದಲ್ಲೇ ಕುಳಿತುಕೊಂಡಿದ್ದೇವೆ. ಸ್ಥೂಲ ನಯನಗಳು ಒಪ್ಪನಿದೆ. ಆದರೆ ನಮ್ಮ ಮನಸ್ಸಿನ ಮಿತ್ರನಾದ ಪರಮಾತ್ಮನನ್ನ ಈಗ ನಾವೆಲ್ಲರೂ ನಮ್ಮ ಬಳಿ ಕರೆಯುವಂತಹ ಅಭ್ಯಾಸ ಮಾಡ್ತೇವೆ. ಆ ಸ್ಥೂಲ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಬಲೆ ಕುತ್ಕೊಂಡಿದ್ದೀನಿ. ಆದರೆ ನೆನಪು ಯಾರನ್ನ ಮಾಡ್ತೀನಿ? ನನ್ನ ಆತ್ಮನ ಮಿತ್ರನಾದ ಪರಮಾತ್ಮನನ್ನ ಮಾಡ್ತಾ ಇದ್ದೇನೆ. ಪರಮಾತ್ಮ ನನ್ನ ಬಳಿ ಹೇಗೆ ಬರ್ತಾರೆ? ನಾವೆಲ್ಲರೂ ಅವರ ಪ್ರತಿಯೊಂದು ಗೀತೆಯನ್ನ ಹಾಡುತ್ತವರನ್ನ ಕರಿತೀವಿ. ಹೃದಯದ ಮಿತ್ರ ಪರಮಾತ್ಮನೇ, ಹೃದಯ ರಾಮನೇ, ಬಾ ನನ್ನ ಬಳಿಗೆ ಬಾ ಅಂತ ಪರಮಾತ್ಮನನ್ನ ನಾವು ಕರಿತೇವೆ. ಈಗ ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಹೃದಯದ ಮಿತ್ರನಾದ ಪರಮೇಶ್ವರನನ್ನ ನಾವೆಲ್ಲರೂ ಸಾಕಾರದಲ್ಲಿ ಕರಿತಾ ಇದ್ದೇವೆ. ಅಟೆನ್ಷನ್ ಪ್ಲೀಸ್. ಬಹಳಷ್ಟು ಹೃದಯ ಅಂತರಾಳದಿಂದ ಬಾಬಾ ನೀನು ಬರಬೇಕು, ಹೃದಯದ ಮಿತ್ರನೇ ನೀನು ಬರಬೇಕು. ಇಲ್ಲಿ ಬಂದು ಸಾಕಾರದಲ್ಲಿ ನಾನು ಎಲ್ಲಿದ್ದೀನಿ ಆ ಜಾಗಕ್ಕೆ ನನ್ನ ಎದುರುಗಡೆ ಬಂದು ನನಗೆ ಶಕ್ತಿಯನ್ನು ತುಂಬಿ ನನ್ನ ಜೊತೆ ನಿಮ್ಮ ಜೊತೆ ನನ್ನನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗು ಅಂತ ನಾವೆಲ್ಲರೂ ಸಂಕಲ್ಪ ಮಾಡ್ತಾ ಕುಳಿತುಕೊಂಡಿದ್ದೇವೆ. ಬರ್ತಾರೆ ಪಾಪ. ಗೀತೆಯನ್ನು ಆಲಿಸಿ. ಎದುರುಗಡೆ ಬಾಪ್ ದಾದರವರನ್ನೇ ನೋಡ್ತಾ ಇದೆ. ಸ್ಥೂಲ ನಯನಗಳು ಬಹಳಷ್ಟು ಪ್ರೀತಿಯಿಂದ ಅಂತರಾಳದ ಪ್ರೀತಿ ತೋರಿಸ್ಬೇಕು ಬಾಬರವರಿಗೆ.
ಸಂಗೀತ ತುझे मेरे गीत ಸತ್ಯ ಹೃದಯದಿಂದ ಕರಿತಾ ಇದ್ದೀರಲ್ವಾ ಬಾಬರವರನ್ನ. ಬಹಳ ಪ್ರೀತಿ ಇದೆ ತಾನೆ ಬಾಬರವರ ಜೊತೆ. मेरा सोना पड़ा रे संगीत. ಸತ್ಯ ಹೃದಯದಿಂದ ಯಾರೆಲ್ಲ ಕರೆದಿದ್ದೀರಿ ನಿಮ್ಮ ಸಮ್ಮುಖದಲ್ಲಿ ಬಂದು ನಿಂತಿದ್ದಾರೆ. ಬ್ರಹ್ಮ ಬಾಬಾ ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಬಂದಿದ್ದಾರೆ. ಸತ್ಯ ಹೃದಯದಿಂದ ಅನುಭವ ಮಾಡಿ. ಬಾಪ ದಾದಾ ಬಂದಿದ್ದಾರೆ, ನಮ್ಮ ಸಮ್ಮುಖದಲ್ಲಿ ಬಂದಿದ್ದಾರೆ, ಅತ್ಯಂತ ಸಮೀಪದಲ್ಲಿ ಬಂದಿದ್ದಾರೆ. ಬಾಪ್ ದಾದಾ ಬಂದಿದ್ದಾರೆ, ನಮ್ಮ ಸಮ್ಮುಖದಲ್ಲಿ ಬಂದು ನಿಂತಿದ್ದಾರೆ. ಸತ್ಯ ಹೃದಯದ ಮಕ್ಕಳು ಯಾರು ಸತ್ಯ ಹೃದಯದಿಂದ ಕರೆದಿದ್ದೀರಿ ಅವರ ಸಮ್ಮುಖದಲ್ಲಿ ಬಂದು ಪ್ರತ್ಯಕ್ಷರಾಗಿ ನಿಂತಿದ್ದಾರೆ ಬಾಪ್ ದಾದಾ. ಮುಗುಳ್ನಗ್ತ ಇಡೀ ಸಂಸಾರ ಮಲಗಿದೆ, ಆದರೆ ಪರಮಾತ್ಮ ನಾನು ಕರೆದ ತಕ್ಷಣ ನನ್ನ ಬಳಿ ಬಂದಿದ್ದಾರೆ. ನಮ್ಮ ಹೃದಯರಾಮ ಪರಮಾತ್ಮ ಬಂದಿದ್ದಾರೆ. ನಾವೆಲ್ಲ ಮಕ್ಕಳನ್ನು ತನ್ನ ಕಣ್ಣುಗಳ ರೆಪ್ಪೆಗಳ ಮೇಲೆ ಕೂರಿಸ್ಕೊಳ್ತಾರೆ. ಈಗ ನಾವೆಲ್ಲರೂ ಫರಿಷ್ಠಗಳಾಗ್ತಾ ಇದ್ದೇವೆ, ಅನುಭವ ಮಾಡಿ. ಬಾಬಾ ಬಂದಿದ್ದಾರೆ. प्रभु दर्शन की प्यास बड़ी थी, प्रभु दर्शन की प्यास बड़ी थी, खोज खोज मैं तो हार गई थी, खोज खोज मैं तो हार गई थी, दो युगों से भटकी रे मिले न भगवान कहीं, दो युगों से भटकी रे मिले न भगवान कहीं, मेरा बाबा आया रे सखी धरती पे, मेरा ಬಾಬಾ ಎದುರುಗಡೆ ಬಂದಿದ್ದಾರೆ. आया रे सखी ನಾವೆಲ್ಲರೂ ಫರಿಷ್ಠಗಳಾಗ್ತಾ ಇದ್ದೇವೆ. ಹೇಗಾಗ್ತಾ ಇದ್ದೇವೆ? ನಮ್ಮ ಸ್ಥೂಲ ಶರೀರದಿಂದ ಬಿಳಿ ಬಿಳಿಯಾದ ಸಟಲ್ ಬಾಡಿ, ಸೂಕ್ಷ್ಮ ಬಾಡಿ ಹೊರಗಡೆ ಬರ್ತಾ ಇದೆ. ಅನುಭವ ಮಾಡಿ. ಸೂಕ್ಷ್ಮ ಶರೀರವು ಆಚೆ ಬರ್ತಾ ಇದೆ. ಆತ್ಮ ಜ್ಯೋತಿರ್ಬಿಂದುವಿನ ಲೈಟ್ ಎಲ್ಲ ಹೊರೆಗಳು, ಲೆಕ್ಕಾಚಾರದ ಹೊರೆಗಳಿಂದ ಲೈಟ್, ಡಬಲ್ ಲೈಟ್ ಫರಿಷ್ಠಗಳಾಗಿ ಎದುರುಗಡೆ ಬಾಪ್ ದಾದಾ ನಿಂತಿದ್ದಾರೆ. ಬಾಪ್ ದಾದಾರವರ ನಯನಗಳ ರೆಪ್ಪೆಗಳ ಮೇಲೆ ಕುಳಿತುಕೊಳ್ತಾ ಇದೆ. ಒಂದೊಂದು ಪುಟಾಣಿ ಫರಿಷ್ಠ ನಾವು ಪರಮಾತ್ಮ ನಯನದ ರೆಪ್ಪೆಗಳ ಮೇಲೆ ಕುಳಿತುಕೊಳ್ತಾ ಇದೆ. ಅನುಭವ ಮಾಡಿ. ನಾವೆಲ್ಲ ಫರಿಷ್ಠಗಳು, ಪುಟಾಣಿ ಪುಟಾಣಿ ಫರಿಷ್ಠಗಳಾಗಿ ಎದುರುಗಡೆ ಬಾಪ ದಾದಾರವರ ನಯನಗಳ ರೆಪ್ಪೆಗಳ ಮೇಲೆ ಕುಳಿತುಕೊಂಡಿದ್ದೆ. एक दिन मैं सत्संग में गई थी, शिव बाबा की मुरली सुनी थी, शिव बाबा की मुरली सुनी थी, एक पल में मिल गया रे भगवान वहीं, एक पल में मिल गया रे भगवान वहीं, मेरा बाबा आया
जब बाबा मिला मेरा बाबा आया रे सखी धरती पे मेरा बाबा आया रे सखी धरती पे मेरा बाबा आया रे सखी धरती पे. ನಮ್ಮೆಲ್ಲರನ್ನ ಬಾಪದಾದ ತನ್ನ ನಯನಗಳ ರೆಪ್ಪೆಗಳ ಮೇಲೆ ಕೂರಿಸಿಕೊಂಡು, ನಾವೆಲ್ಲರೂ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳಾಗಿ ಅವರ ನಯನಗಳ ರೆಪ್ಪೆಗಳ ಮೇಲೆ ಕುಳಿತುಕೊಂಡಿದ್ದೇವೆ. ಬಾಪದಾದ ನಮ್ಮೆಲ್ಲರನ್ನ ಕರ್ಕೊಂಡು ಹೊರಟಿದ್ದಾರೆ, ಆಕಾಶದತ್ತ ಹೊರಟಿದ್ದೇವೆ, ಫರಿಸ್ತೆಗಳಾಗಿ ಹೊರಟಿದ್ದೇವೆ. ಈಗ ಒಂದು ಸೆಕೆಂಡಿನಲ್ಲಿ ನಾನು ಫರಿಸ್ತಾ, ನಾನು ಯಾರಾಗಿದ್ದೇನೆ? ನಾನು ಫರಿಸ್ತಾ. ಬಾಬರವರ ನಯನಗಳ ರೆಪ್ಪೆಗಳ ಮೇಲೆ ಕುಳಿತುಕೊಂಡಿರುವ ಫರಿಸ್ತಾ, ಪರಮಾತ್ಮ ಫರಿಸ್ತಾ ಸ್ವೀಕಾರ ಮಾಡ್ಕೊಂಡಿದ್ದೀರಿ. ನಾವೆಲ್ಲರೂ ಲೈಟ್ ಶರೀರಧಾರಿಗಳು, ಸೂಕ್ಷ್ಮ ಶರೀರಧಾರಿಗಳು, ಫರಿಸ್ತೆಗಳು, ಏಂಜಲ್ಸ್, ಪರಮಾತ್ಮ ಏಂಜಲ್ಸ್ ಹಾರುತ್ತಾ ಹೊರಟಿದ್ದೇವೆ. ಬಾಬರವರ ನಯನದ ರೆಪ್ಪೆಗಳ ಮೇಲೆ ಕುಳಿತುಕೊಂಡು ಹಾರುತ್ತ ಸೂಕ್ಷ್ಮವತನವನ್ನು ತಲುಪಿದ್ದೇವೆ. ನಾವೆಲ್ಲ ಫರಿಸ್ತೆಗಳು. ಯಾರು ಫರಿಸ್ತಾ ಆಗ್ತಾರೆ ಅವರ ಎದುರುಗಡೆ ಒಂದು ವೇಳೆ ಯಾವುದೇ ಪರಿಸ್ಥಿತಿ ಬರಲಿ ಅಥವಾ ಯಾವುದಾದ್ರೂ ವಿಘ್ನ ಬರಲಿ, ಒಂದು ವೇಳೆ ಬಂದ್ರೆ ವಿಘ್ನ ಬರಲಿ, ಪರಿಸ್ಥಿತಿ ಬರಲಿ, ಯಾರು ಫರಿಸ್ತಾ ಅನುಭವ ಮಾಡ್ತಿರಲ್ಲ ಅವರಿಗೆ ಸ್ವಯಂ ಪರಮಾತ್ಮ ಛತ್ರ ಛಾಯೆಯಾಗಿ ನಿಲ್ತೀನಿ ಅಂತಿದ್ದಾರೆ. ಸ್ವೀಕಾರ ಇದೆಯಾ? ಬಾಬಾ ಹೇಳೋದು ಖುಷಿ ಅನ್ನಿಸ್ತಾ ಇದೆಯಾ? ಪರಮಾತ್ಮ ಛತ್ರ ಛಾಯೆಗಿರ್ತಾರೆ. ಸೂಕ್ಷ್ಮವತನದಲ್ಲಿ ಫರಿಸ್ತಾ ಈ ಮನ್ಸ ಡ್ರಿಲ್ ಸೆಕೆಂಡಿನಲ್ಲಿ ಅನುಭವ ಮಾಡಿ. ನಾನು ಸೂಕ್ಷ್ಮವತನದಲ್ಲಿ ಫರಿಸ್ತಾ, ಪರಮಾತ್ಮ ಫರಿಸ್ತಾ. ನನ್ನ ಎದುರುಗಡೆ ಯಾರಿದ್ದಾರೆ ಈಗ? ಬಾಪ್ ದಾದ. ಅವರ ನಯನದ ರೆಪ್ಪೆಗಳಿಂದ ನಾವೆಲ್ಲರೂ ಕೆಳಗಡೆ ಇಳಿದುಕೊಂಡಿದ್ದೇವೆ. ಅವರು ನಮ್ಮನ್ನೇ ನೋಡ್ತಾ ಇದ್ದಾರೆ, ಮುಗುಳ್ನಗ್ತಾ ಇದ್ದಾರೆ. ಅವರ ಮಸ್ತಕದಿಂದ ಬಿಳಿ ಬಿಳಿಯಾದ ಶಕ್ತಿ ಕಿರಣಗಳು ಬರ್ತಾ ಇದೆ. ನನ್ನ ಆತ್ಮ ಫರಿಸ್ತಿಯಲ್ಲಿ ತುಂಬಿಕೊಳ್ತಾ ಇದೆ. ಅನುಭವ ಮಾಡಿ. ಬಾಪದಾದ ಎದುರುಗಡೆ ಅವರ ಮಸ್ತಕದಿಂದ
ಬಿಳಿ ಬಿಳಿಯಾದ ಕಿರಣಗಳು ಬರ್ತಾ 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 ನನ್ನ ಆತ್ಮ ಫರಿಷ್ಠೆಯಲ್ಲಿ ತುಂಬಿಕೊಳ್ಳುತ್ತಿರುವ ಅನುಭವ. ನನ್ನ ಆತ್ಮ ಫರಿಷ್ಠ. फरिश्ता रूप रच कर देह का भान तज कर, फरिश्ता रूप रच कर देह का भान तज कर चले हैं पार गगन निराले अपने वतन, निराले अपने वतन, फरिश्ता रूप रच कर। ಸ್ಥೂಲ ಕಣ್ಣುಗಳು ಓಪನ್ ಇದೆ, ಎದುರುಗಡೆ ಬಾಬರವರ ಫೋಟೋ ನೋಡ್ತಾ ಇದ್ದಾವೆ. ದಿವ್ಯ ನೇತ್ರ ಸೂಕ್ಷ್ಮ ವತನದಲ್ಲಿದೆ. ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಷ್ಠಗಳಾಗಿ ಬಾಪದಾದಾರವರಿಂದ ದೃಷ್ಟಿಯನ್ನು ಪಡಿತಾ ಇದ್ದೇವೆ. चांद नहीं मामा से बात होती है मगर कोई रात नहीं, चांदनी बिखरी है मगर कोई चांद नहीं, मामा से बात होती है मगर कोई रात नहीं, प्रभा मंडल में बैठा फरिश्ता वो मुस्कुराता मनाता मधुर मिलन, निराले अपने वतन, फरिश्ता रूप रच कर। अभी अभी आज के दिन दृढ़ निश्चय करो ಇವಾಗ ಇವತ್ತಿನ ದಿನ ದೃಢ ನಿಶ್ಚಯ ಮಾಡಿಕೊಳ್ರಿ. ನಾನು ಯಾರು? मैं फरिश्ता, ನಾನು ಫರಿಷ್ಠ. मैं फरिश्ता, ನಾನು ಫರಿಷ್ಠ. ದೃಢ ನಿಶ್ಚಯ ಮಾಡಿಕೊಳ್ರಿ. ನಾನು ಯಾರು? ನಾನು ಫರಿಷ್ಠ. ನಾನು ಫರಿಷ್ಠ. मैं कौन? मैं फरिश्ता, ನಾನು ಯಾರು? ನಾನು ಫರಿಷ್ಠ. फरिश्ता, ನಾನು ಫರಿಷ್ಠ. मैं फरिश्ता, ನಾನು ಫರಿಷ್ಠ. ಸ್ವೀಕಾರ ಮಾಡಿ ಪ್ರಾಕ್ಟಿಕಲ್ ಅನುಭವ ಮಾಡಿ. ಸ್ವೀಕಾರ ಮಾಡಿ ಪ್ರಾಕ್ಟಿಕಲ್ ಅನುಭವ ಮಾಡಿ. ಲೈಟಿನ ಸೂಕ್ಷ್ಮ ಶರೀರಧಾರಿ ನನ್ನ ಆತ್ಮ ಫರಿಷ್ಠ.
ಫರಿಸ್ತ ಸ್ಟೇಜಲ್ಲಿದ್ದೀವಿ. ಬಾಪ್ ದಾದರವರ ಸಮ್ಮುಖದಲ್ಲಿ ಪಕ್ಕ ಮಾಡಿಕೊಡ್ರಿ ನಾನು ಯಾರು, ನಾನು ಫರಿಸ್ತ. ಪಕ್ಕ ಮಾಡಿಕೊಡ್ರಿ, ಮನದರ್ಶನೆ ಮಾಡ್ಕೊಡ್ರಿ ನಾನು ಯಾರು, ನಾನು ಫರಿಸ್ತ. तन का मालिक उड़ चला वतन में, पल में आऊं पल में जाऊं, पल में आऊं पल में जाऊं, तन से दूर गगन में मैं फरिश्ता, तन का मालिक उड़ चला वतन में। तन का मालिक उड़ चला वतन में। ಫರಿಸ್ತಾ ಅಂದರೆ ಹಳೆಯ ಪ್ರಪಂಚದ ಸಂಬಂಧ, ಸಂಸ್ಕಾರ, ಸಂಕಲ್ಪ, ಎಲ್ಲದರಿಂದ ಹಗೂರ, ಹಳೆಯ ಸಂಸ್ಕಾರ, ಎಲ್ಲದರಲ್ಲಿ ಹಗೂರ,
ಸ್ವಭಾವ ಸಂಸ್ಕಾರ ಸ್ವಭಾವ में हल्कापन नहीं, ಅಷ್ಟರಲ್ಲೇ ಹಗುರತೆ ಅಲ್ಲ, ಆದರೆ फरिश्ता ಫರಿಸ್ತಾ ಅಂದರೆ अर्थात सर्वज्ञ संबंध में आते, सर्वज्ञ ಸಂಬಂಧದಲ್ಲಿ ಬರ್ತಾ ಎಲ್ಲರ ಸ್ವಭಾವ ಸಂಸ್ಕಾರದಲ್ಲಿ हल्कापन ಹಗೂರತೆ, ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಸ್ವಭಾವ ಸಂಸ್ಕಾರಗಳಲ್ಲಿ ಹಗೂರತೆ. इस हल्केपन की ಹಗೂರ- निशानी ಹಗುರತೆಯ ಸಂಕೇತ क्या है? ಗುರುತು ಏನು ಗೊತ್ತಾ? ಸ್ವಭಾವ ಸಂಸ್ಕಾರಗಳಿಂದ ಹಗೂರ ಇದ್ದೀವಿ ಅನ್ನೋದಕ್ಕೆ ಗುರುತು फरिश्ता आत्मा ಆ ಫರಿಷ್ಠ ಆತ್ಮ सर्वज्ञ के ಎಲ್ಲರಿಗೂ प्यारे होंगे, ಬಹಳ ಪ್ರಿಯ ಅನ್ನಿಸ್ತಾ ಇರ್ತಾರೆ. ಅವರು ಎಲ್ಲರ ಪ್ರಿಯರಾಗಿರ್ತಾರೆ. कोई कोई के प्यारे नहीं, ಬರೀ ಕೆಲವರಿಗೆ ಮಾತ್ರ ಪ್ರಿಯರಲ್ಲ, ಎಲ್ರಿಗೂ ಪ್ರಿಯರಾಗಿರ್ತಾರೆ. के प्यारे ಎಲ್ರಿಗೂ ಪ್ರಿಯರಾಗಿರ್ತಾರೆ. मैं हूँ फरिश्ता, मैं हूँ फरिश्ता, मैं हूँ फरिश्ता, मैं हूँ फरिश्ता। दुनिया से क्या लेना मुझे, देहधारियों से क्या लेना मुझे, नहीं किसी से मेरा कोई रिश्ता। मैं हूँ फरिश्ता, मैं हूँ फरिश्ता। मैं हूँ फरिश्ता, मैं हूँ फरिश्ता, मैं हूँ फरिश्ता, मैं हूँ फरिश्ता। देह है मेरी श्वेत प्रकाशमय, वतन भी मेरा है श्वेत प्रकाशमय। मुखमंडल मेरा सदा ही हंसता, मुखमंडल मेरा सदा ही हंसता। मैं हूँ फरिश्ता, मैं हूँ फरिश्ता। मैं हूँ फरिश्ता, मैं हूँ फरिश्ता, मैं हूँ फरिश्ता, मैं हूँ फरिश्ता। धरती से दूर आसमां में उड़ता हूँ मैं, बादलों के बीच खुशियाँ बिखेरता मैं। कोहिनूर मस्तक में चमकता, कोहिनूर मस्तक में चमकता। मैं हूँ फरिश्ता, मैं हूँ फरिश्ता। मैं हूँ फरिश्ता, मैं हूँ फरिश्ता, मैं हूँ फरिश्ता, मैं हूँ फरिश्ता। सारे जग से हूँ मैं न्यारा, पर शिव पिता का हूँ मैं प्यारा। मेरा है बस उस एक से रिश्ता, मेरा है बस उस एक से रिश्ता। मैं हूँ फरिश्ता,
फरिश्ता, मैं हूँ फरिश्ता, मैं हूँ फरिश्ता। दुनिया से क्या लेना मुझे, देहधारियों से क्या लेना मुझे, नहीं किसी से मेरा कोई रिश्ता। मैं हूँ फरिश्ता, मैं हूँ फरिश्ता, मैं हूँ फरिश्ता, मैं हूँ फरिश्ता। ಯಾರಾಗಿದ್ದೇನೆ ನಾನು? ನಾನು ಫರಿಸ್ತಾ. ಹೇಳಿ ಎಲ್ರು, ನಾನು ಫರಿಸ್ತಾ ಆಗಿದ್ದೀನಿ. ಇದನ್ನೇ ಎಲ್ಲರೂ ಚೆಹರೆ ಮತ್ತು ಚಲನೆಯಲ್ಲಿ ಬಾಬರವರ ಎದುರುಗಡೆ, ವಿಶ್ವದ ಎದುರುಗಡೆ ಎಲ್ಲರೂ ಬಾಪ್ ದಾದಾರವರ ಈ ಶುಭಾಶಯನ್ನು ನಾನು ಯಾರೋ ಹೇಳ್ರಿ, ಯಾರೋ ಫರಿಸ್ತಾ. ಪಕ್ಕ ನೆನಪು ಮಾಡ್ಕೊಡ್ರಿ. ಅಮೃತ ವೇಳೆ ಯೋಗ ಮಾಡಿದ ನಂತರವೂ ಮತ್ತೆ ನೆನಪು ಮಾಡ್ಕೋಬೇಕು, ನಾನು ಯಾರೋ ಫರಿಸ್ತಾ, ನಾನು ಫರಿಸ್ತಾ ಆಗಿದ್ದೇನೆ. ಫರಿಸ್ತಾ ರೂಪದಲ್ಲಿ ಬಾಬರವರ ಸಮಾನ ಸಂಪನ್ನ ಸಂಪೂರ್ಣ ಆಗ್ತೀವಿ. ಪಕ್ಕ ಪಕ್ಕ ಎಲ್ಲರೂ ಫರಿಸ್ತಾ ಆಗೋಣವಾ? ಪಕ್ಕ ಆಗೋರಿದ್ದೀವಿ. ಶ್ರೀ ಬಾಬಾ ಸಂಪನ್ನ ಸಂಪೂರ್ಣ ಆಗೋರಿದ್ದೀವಿ. ಶ್ರೀ ಬಾಬಾ ಪದಂ ಪದಂ ಶುಭಾಶಯಗಳನ್ನು ಬಾಬಾ ಹೇಳ್ತಾ ಇದ್ದಾರೆ. ಫರಿಸ್ತಾ ಫರಿಸ್ತಾ ಫರಿಸ್ತಾ. ಬಾಬಾ ನೆಕ್ಸ್ಟ್ ಮಿನಿಟ್ಗಳಲ್ಲಿ ನಾವೆಲ್ಲ ಮಕ್ಕಳಿಗೆ ವಿಶೇಷ ಅಭ್ಯಾಸ ಮಾಡಿಸ್ತಾರೆ. ಅಟೆನ್ಷನ್ ಪ್ಲೀಸ್. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಾ? ಯಾರು ತುಕುಡಿಸ್ತಾ ಇಲ್ಲ ತಾನೇ? ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ. ವೆರಿ ಗುಡ್. ರೆಸ್ಪಾಂಡ್ ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀವ? ಪಕ್ಕ. ಯಾರಿದ್ದಾರೆ ಎದುರುಗಡೆ? ನಾವು ಫರಿಸ್ತೆಗಳಾಗಿ ಕೂತ್ಕೊಂಡಿದ್ದೀವಿ ಈಗ ವಚನದಲ್ಲಿ. ನೀವು ಫರಿಸ್ತಾ ಫರಿಸ್ತಾ ಅಂತ ಪಾಪ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಸ್ವೀಕಾರ ಮಾಡಿದ್ವಾ ಫರಿಸ್ತೆಗಳು? ಹೌದೋ ಅಲ್ವೋ? ಸ್ವೀಕಾರ ಮಾಡಿದ್ವಿ ತಾನೆ. ಈಗ ನಾವೆಲ್ಲರಿಗೂ ಬಾಬಾ ಅಭ್ಯಾಸ ಮಾಡಿಸ್ತಾರೆ. ನೀವು ಫರಿಸ್ತೆಗಳು ಹೌದು ಮಕ್ಕಳೇ, ನೀವು ಫರಿಸ್ತೆಗಳಿಂದ ಈಗ ಏನಾಗ್ತೀರಿ ಅನ್ನೋದನ್ನು ಅಭ್ಯಾಸ ಮಾಡಿಸ್ತಾರೆ. ಅಟೆನ್ಷನ್ ಪ್ಲೀಸ್. ಹೇಳ್ರಿ ವಾಪಸ್. ಈಗ ನಾನು ಫರಿಸ್ತೆಯಿಂದ ದೇವತೆಯಾಗಿದ್ದೀನಿ. ದೇವತೆ ಅಂದ ತಕ್ಷಣ ಸ್ವರ್ಗ. ನಾನು ಫರಿಸ್ತಾ ದೇವತಾ ಆಗಿದ್ದೇನೆ. ಈ ಮನ್ಸ ಡ್ರಿಲ್ ಸೆಕೆಂಡಿನಲ್ಲಿ ಅನುಭವ ಮಾಡಿ. मेरे मन फरिश्ता बन उड़ना मीठे वतन। मेरे मन फरिश्ता बन वतन हो कर के मगन
ले दिल की लगन हो करके मगन, ले दिल की लगन प्रभु से मनाने मिलन। मेरे मन फरिश्ता बन उड़ जा मीठे वतन। ಫರಿಷ್ಠೆಯಿಂದ ದೇವತೆಯಾಗಿದ್ದೇನೆ. ಅಭ್ಯಾಸ ಮಾಡಿ. ಸ್ವರ್ಗದಲ್ಲಿ ಬನ್ನಿ. तेरी खूबसूरत जन्नत का मैं कैसे करूं बखान, तेरी ಎಲ್ಲರೂ ಜಾಗೃತವಸ್ಥೆಯಲ್ಲಿದ್ದಾರೆ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. मैं कैसे करूं बखान। ಫರಿಷ್ಠೆಯಿಂದ ದೇವತಾ ಆಗಿದ್ದೇವೆ. ಸ್ವರ್ಗದಲ್ಲಿ ಸ್ವಯಂನ ನೋಡ್ತಾ ಇದ್ದೇವೆ. है मजहब होता एक वहाँ, हर चेहरे पर मुस्कान, हर चेहरे पर मुस्कान। तेरी खूबसूरत जन्नत का मैं कैसे करूं बखान, तेरी खूबसूरत जन्नत का मैं कैसे करूं बखान। मैं फरिश्ता ಫರಿಷ್ಠ ಆಗಿದ್ದೇನೆ. ಸೂಕ್ಷ್ಮವತನದಲ್ಲಿದ್ದೇನೆ. ಎದುರುಗಡೆ ಬಾಪ್ ದಾದ ಅವರ ಮಸ್ತಕದಿಂದ ಶಕ್ತಿ ಕಿರಣಗಳು ನಾನಾತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಫರಿಷ್ಠ. ಫರಿಷ್ಠೆಯಿಂದ ದೇವತೆಯಾಗುತ್ತೇನೆ. ಸ್ವರ್ಗದಲ್ಲಿ ವೈಕುಂಠದಲ್ಲಿ ಅವತರಿಸ್ತಾ ಇದ್ದೇನೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ್, ಸರ್ವಗುಣ ಸಂಪನ್, ಸಂಪೂರ್ಣ ನಿರ್ವಿಕಾರಿ, 16 ಕಲ ಸಂಪೂರ್ಣ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನದಲ್ಲಿ ಹಾರಾಡ್ತಾ ಇದ್ದೇನೆ. ನಾನು ಫರಿಷ್ಠೆಯಿಂದ ದೇವತೆಯಾಗಿದ್ದೇನೆ. फरिश्ता
ನಾನು ಫರಿಸ್ತಾ ಆಗಿದ್ದೇನೆ. ವಿಶ್ವದ ಗ್ಲೋಬ್ಗೆಲ್ಲ ಶಕ್ತಿ ಪ್ರಕಾಶ, ಸಕಾಶ ಪ್ರಕಾಶವನ್ನು ಪರಮಾತ್ಮ ಈಶ್ವರನಿಂದ ಪಡಿತಾ ಹರಡಿಸ್ತಾ ಇದ್ದೇನೆ. ನಾನು ಫರಿಸ್ತಾ ಬಾಪ್ ದಾದಾರವರ ಮಸ್ತಕದಿಂದ ಬಿಳಿ ಬಿಳಿಯಾದ ಶಕ್ತಿ ಕಿರಣಗಳೆಲ್ಲ ಬರ್ತಾ ಇದೆ. ನನ್ನ ಆತ್ಮ ಫರಿಸ್ತೆಯಲ್ಲಿ ತುಂಬಿಕೊಳ್ತಾ ಇದೆ. ನಾನು ಫರಿಸ್ತೆಯಿಂದ ದೇವತೆಯಾಗಿ ಸ್ವರ್ಗದಲ್ಲಿ ಬಂದು ಅವತರಿಸ್ತಾ ಇದ್ದೇವೆ. ಬಂಗಾರದ ಮಹಲ್ಗಳು, ಪುಷ್ಪಕ ವಿಮಾನಗಳು ಅನುಭವ ಮಾಡ್ತಾ ಇದ್ದೇವೆ. ಸುಖವೇ ಸುಖ. ಉಡುಪು ತೊಡುಪುಗಳೆಲ್ಲ ವಜ್ರ ವೈಢೂರ್ಯದಿಂದ ಕೂಡಿದೆ. ನಾನು ಆತ್ಮ ದೇವತಾ ಸ್ವರೂಪದಲ್ಲಿದ್ದೇನೆ. फरिश्ता ಫರಿಸ್ತೆ.
Krishna. ಫರಿಷ್ಠೆಯಿಂದ ದೇವತೆಯಿಂದ ಫರಿಷ್ಠ. ನಿರಂತರ ಇದರ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಎದುರುಗಡೆ ಬಾಪ್ದಾದ ನೋಡ್ತಾ ಇದ್ದೇವೆ. ಬಾಪ್ದಾದ ಒಂದೊಂದು ಮಗುವಿನ ತಲೆ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ಸದಾ ಸಫಲತ ಮೂರ್ತ ಆತ್ಮ ಭವ, ನಿರೋಗಿ ಆತ್ಮ ಭವ, ನಿರ್ವಿಘ್ನ ಆತ್ಮ ಭವ, ನಿರಂತರ ತಪಸ್ವಿ ಮೂರ್ತ ಆತ್ಮ ಭವದ ವರದಾನವನ್ನು ಕೊಡುತ್ತ ಭರ್ಪೂರ ಮಾಡ್ತಾ ಇದ್ದಾರೆ. ಎಲ್ಲರೂ ಸೂಕ್ಷ್ಮವತನದಲ್ಲಿದ್ದೀವಿ. ಬಾಪ್ ದಾದಾರವರನ್ನ ಎದುರುಗಡೆ ನೋಡ್ತಾ ಇದ್ದೇವೆ. ಬಾಪ್ ದಾದ ಮುಗುಳ್ನಗ್ತಾ ತನ್ನ ವರದ ಹಸ್ತವನ್ನು ನಮ್ಮೆಲ್ಲರ ತಲೆಯ ಮೇಲಿಟ್ಟು ಸದಾ ನಿರೋಗಿ ಆತ್ಮ ಭವ, ನಿರ್ವಿಘ್ನ ಆತ್ಮ ಭವ, ನಿರಂತರ ತಪಸ್ವಿ ಮೂರ್ತ ಆತ್ಮ ಭವ, ಯೋಗಿ ಭವ, ಪವಿತ್ರ ಭವದ ವರದಾನಗಳಿಂದ ಭರ್ಪೂರ ಮಾಡ್ತಾ ಇದ್ದಾರೆ. ನಮ್ಮನ್ನೇ ನೋಡ್ತಾ ಇದ್ದಾರೆ, ನಾವು ಅವರನ್ನೇ ನೋಡ್ತಾ ಇದ್ದೇವೆ. ಆ ಸತ್ಯ ಹೃದಯದ ಪ್ರೀತಿ, ಅಂತರಾಳದ ಪ್ರೀತಿ, ಆ ಪ್ರೀತಿಯಲ್ಲಿ ಮಗ್ನವಸ್ಥೆಗೆ ಹೋಗಲಿದ್ದೇವೆ. ನೆಕ್ಸ್ಟ್ 10 minutes ಕಂಪ್ಲೀಟ್ ಲವ್ಲಿ ಸ್ಟೇಜ್, ಪರಮಾತ್ಮ ಲವ್ಲಿ ಸ್ಟೇಜನ್ನು ಹೊಂದಿದ್ದೇವೆ. ಅನುಭವ ಮಾಡಿ. जहाँ पे मुश्किल आवे ಎಲ್ಲೇ ಏನೇ ಕಷ್ಟ ಬಂದರೆ उस दिल से कहना, ಹೃದಯದಿಂದ ಹೇಳ್ರಿ, ಬಾಬಾ, मेरा बाबा, ನನ್ನ ಬಾಬಾ, मेरा साथी आजा. ನನ್ನ ಜೊತೆಗಾರ ಬಂದುಬಿಡು, ನನಗೆ ಸಹಾಯ ಮಾಡು. बाबा भी बंदा ಬಾಬರವರು ಕೂಡ ಬಂಧಿಸಲ್ಪಟ್ಟಿದ್ದಾರೆ. सिर्फ दिल से कहना, ಬರೀ ಹೃದಯದಿಂದ ಹೇಳಬೇಕಷ್ಟೇ ನೀವು. ಶಿವ ಬಾಬಾ, ಶಿವ ಬಾಬಾ, ಬಾಬಾ ಬಾಬಾ ಮೇರಾ ಬಾಬಾ. ಸತ್ಯ ಹೃದಯದಿಂದ ಈ ಶಿವ ಮಂತ್ರವನ್ನು ಪ್ರಾಕ್ಟಿಕಲ್ ಅಭ್ಯಾಸ ಮಾಡಿ. ಶಿವ ಮಂತ್ರ ಹಿ ಚು ಮಂತ್ರ ಹೇ, ಶಿವ ಮಂತ್ರ ಹಿ ಚು ಮಂತ್ರ ಹೇ. ಶಿವ ಮಂತ್ರವನ್ನು ಲವ್ಲೀನವಸ್ಥೆಯನ್ನು ತಂದು ಪರಮಾತ್ಮನಿಗೆ ತೋರಿಸ್ತಾ ಇದ್ದೇವೆ. ನನ್ನ ಬಾಬಾ ಶಿವ ಬಾಬಾ, ನನ್ನ ಬಾಬಾ ಶಿವ ಬಾಬಾ. शिव बाबा, शिव बाबा, बाबा बाबा मेरा बाबा. 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 प्यारे बाबा, मीठे 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 बाबा, बाबा बाबा मेरा बाबा. शिव बाबा, शिव 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 बाबा,
बाबा बाबा मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा बाबा ಬಾಬರವರನ್ನ ನೋಡ್ತಾ शिव ನಿರಂತರ ದೃಷ್ಟಿಯನ್ನು ಪಡೆದುಕೊಳ್ತಾ ಬಾಬಾ ಬಾಬಾ ನನ್ನ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಲವ್ಲಿ ಲವ್ಲಿ शिव ಲಗನಿನಲ್ಲಿ ಮಗ್ನವಸ್ಥೆ बाबा मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे बाबा 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 मेरा बाबा प्यारे बाबा मीठे बाबा 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 मेरा बाबा ಕಂಪ್ಲೀಟ್ ಅಟೆನ್ಷನ್ ಬಾಬರವರ ಮಸ್ತಕದಲ್ಲಿದೆ. ಬಾಬರವರ ಮಸ್ತಕವನ್ನು ನೋಡ್ತಾ ಅಂತರಾಳದಿಂದ ಈ ಶಿವ ಮಂತ್ರವನ್ನು ಹೇಳ್ತಾ ಇದ್ದೇವೆ. ನನ್ನ ಬಾಬಾ ಶಿವ ಬಾಬಾ ಶಿವ ಬಾಬಾ मीठे बाबा 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 मेरा बाबा शिव बाबा शिव 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 बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव बाबा 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 मेरा बाबा शिव बाबा
शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा 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 मेरा बाबಾ शिव बाबा ಎಲ್ಲ ಮಕ್ಕಳನ್ನ ಜಾಗೃತ ಅವಸ್ಥೆಯಲ್ಲಿರುವ ಮಕ್ಕಳನ್ನ ನೋಡ್ತಾ ಬಾಬಾ ವಿಶೇಷ ದೃಷ್ಟಿ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. बाबा शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे बाबा 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 मेरा बाबा प्यारे बाबा मीठे बाबा 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 मेरा बाबा प्यारे
Baba, Shiv Baba, Baba Baba Mera Baba, Shiv 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 Baba, Shiv Baba, Baba Baba Mera Baba, प्यारे बाबा मीठे बाबा, बाबा बाबा मेरा बाबा, प्यारे बाबा मीठे बाबा, बाबा बाबा मेरा ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ನಿರಂತರ ಶಿವಮಂತ್ರದಲ್ಲಿ ಮಗ್ನ ಆಗಿರುವಂತಹ ಮಕ್ಕಳನ್ನು ಪರಮೇಶ್ವರ ಪರಮಾತ್ಮ ನೋಡ್ತಾ ಮುಗುಳ್ನಗುತ್ತಾ ವಿಶೇಷ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ದೃಷ್ಟಿಯನ್ನು ಪಡೆದುಕೊಳ್ತಾ ಇದ್ದೀವಿ. ಲಾಸ್ಟ್ ಮಿನಿಟ್ಗಳಲ್ಲಿ ಪರಮಾತ್ಮ ಪ್ರತಿಯೊಂದು ಮಗುವಿನ ಜಾಗೃತ ಅವಸ್ಥೆಯನ್ನು ಚೆಕ್ ಮಾಡ್ತಾ ಹೇಳ್ತಾ ಇದ್ದಾರೆ. त्रिमूर्ति लाइट्स का साक्षात्कार. ब्राह्मणों को त्रिमूर्ति शिव वंशी कहते हो ना. ब्राह्मणों को त्रिमूर्ति शिव वंशी कहते हो ना. त्रिमूर्ति बाप के बच्चे स्वयं भी त्रिमूर्ति है, बाप भी त्रिमूर्ति है. जैसे बाप त्रिमूर्ति है वैसे आप भी त्रिमूर्ति हो. बाप ಕೇಳ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ತ್ರಿಮೂರ್ತಿ ಶಿವವಂಶಿ ಅಂತ ಹೇಳಲಾಗ್ತದೆ. ತ್ರಿಮೂರ್ತಿ ತಂದೆಯ ಮಕ್ಕಳಿಗೆ ಮಕ್ಕಳು ಸ್ವಯಂ ತ್ರಿಮೂರ್ತಿ ಆಗಿದ್ದೀರಿ. ಬಾಬರವರು ತ್ರಿಮೂರ್ತಿ ಆಗಿದ್ದಾರೆ. ಹೇಗೆ ಬಾಬಾ ತ್ರಿಮೂರ್ತಿ ಆಗಿದ್ದಾರೆ, ಪರಮಾತ್ಮ ತ್ರಿಮೂರ್ತಿ ಆಗಿದ್ದಾರೆ, ಹಾಗೆ ನೀವು ಕೂಡ ತ್ರಿಮೂರ್ತಿ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. 3 प्रकार की लाइट्स साक्षात्कार की आती है. ಬಾಬಾ ಕೇಳ್ತಾ ಇದ್ದಾರೆ. 3 ಪ್ರಕಾರದ ಲೈಟ್ಸ್ನ ಸಾಕ್ಷಾತ್ಕಾರ ಆಗ್ತದಾ, ಬರ್ತದಾ? ವಹ ಮಾಲೂಮ್ ಹೈ ಕೌನ್ ಸಿ? वो 3 ಲೈಟ್ಸ್. ಗೊತ್ತಾ ನಿಮಗೆ 3 ಲೈಟ್ಸ್ ಏನು ಅಂತ? जो ब्राह्मणों के 3 प्रकार की लाइट्स साक्षात्कार होते रहते हैं. ಬ್ರಾಹ್ಮಣರ 3 ಪ್ರಕಾರದ ಲೈಟ್ಸ್ ಸಾಕ್ಷಾತ್ಕಾರ ಆಗ್ತಾ ಇರ್ತದಾ, ನಿಮ್ಮಲ್ಲಿ ಆಗ್ತಾ ಇರ್ತದಾ? आप लोगों से लाइट का साक्षात्कार होता मालूम पड़ता है. ಇಷ್ಟೆಲ್ಲ ತಪಸ್ಸು ಮಾಡ್ತಿರಲ್ಲ, ನಿಮ್ಮಿಂದ ಲೈಟ್ಸ್ನ ಸಾಕ್ಷಾತ್ಕಾರ ಬೇರೆ ಆತ್ಮಗಳಿಗೆ ಆಗುತ್ತೆ. ನಿಮಗೆ ಗೊತ್ತಾ? ಗೊತ್ತಾ ತಪಸ್ವಿಗಳೇ? ಗೊತ್ತಾ? ನಿರಂತರ ತಪಸ್ಸು ಮಾಡೋರಿಗೆ ಗೊತ್ತಾ? ನಿಮ್ಮಿಂದ 3 ಥರದ ಲೈಟ್ಸು ಸಾಕ್ಷಾತ್ಕಾರ ಆಗುತ್ತಂತೆ ಅನ್ಯ ಆತ್ಮಗಳಿಗೆ. ಗೊತ್ತಾ ನಿಮಗೆ ಯಾವ್ಯಾವ ಥರ ಅಂತ? त्रिमूर्ति वंशी त्रिमूर्ति बच्चों की 3 प्रकार की लाइट्स का साक्षात्कार होता है. त्रिमूर्ति वंशी त्रिमूर्ति ಮಕ್ಕಳ 3 ಪ್ರಕಾರದ ಲೈಟ್ಸ್ನ ಸಾಕ್ಷಾತ್ಕಾರ ಆಗುತ್ತೆ. वह कौन सी लाइट्स है पता है? 3 लाइट्स ಯಾವುದು ಗೊತ್ತಾ? एक तो लाइट का साक्षात्कार होता है नैनों से. ನಿಮ್ಮ ಕಣ್ಣುಗಳನ್ನು ನೋಡಿದರೆ ಅವರಿಗೆ ಲೈಟಿನ ಸಾಕ್ಷಾತ್ಕಾರ ಆಗುತ್ತೆ, ಬೆಳಕಿನ ಸಾಕ್ಷಾತ್ಕಾರ ಆಗುತ್ತೆ. ನಿಮ್ಮ ನಯನದಲ್ಲಿ ಆ ಬೆಳಕು ಕಾಣಿಸುತ್ತೆ. ಕಹತೆ ನಾ ಕಿ ನಯನೋ ಕಿ ಜ್ಯೋತಿ, ಹೇಳಲಾಗ್ತದಲ್ವಾ ನಯನಗಳ ಜ್ಯೋತಿ ಅಂತ. ಇವರ ನಯನಗಳಲ್ಲಿ ಜ್ಯೋತಿ, ಅವ್ರಿಗೊಂದು ಲೈಟ್ ಕಾಣಿಸುತ್ತೆ. नयन ऐसे दिखाई पड़ेंगे जैसे नयनों में 2 बड़े बल्ब जल रहे हैं. ಹೆಂಗೆ ಕಾಣಿಸುತ್ತೆ ಕಣ್ಣುಗಳು ಅಶ್ವಿನಕ್ಕವ್ರೆ?
ನಿಮ್ಮನ್ನು ನೋಡಿದರೆ ನಿಮ್ಮ ನಯನಗಳಲ್ಲಿ 2 ಬಲ್ಬ್ ಹತ್ಕೊಂಡು ಉರಿತಾ ಇದೆ, ಬೆಳಕನ್ನು ಹರಡಿಸ್ತಾ ಇದೆ. ಎಷ್ಟು ತಾಕತ್ತನ್ನು ಹೊಂದಿರುವ ಬಲ್ಬ್ 2 ಕಣ್ಣುಗಳಲ್ಲಿ, ಆ ನಯನಗಳ ಬಲ್ಬ್ ಆ ಲೈಟ್ಸ್ನ ಸಾಕ್ಷಾತ್ಕಾರ ಮಾಡಿಸುತ್ತೆ ಅಂತೆ. ಯಾವಾಗ ಆಗತ್ತೆ ಹೇಳ್ರಿ ಹಂಗೆ? ಯಾವಾಗ ನಿರಂತರ ಅವ್ಯಕ್ತ ಸ್ಥಿತಿ ಅನುಭವ ಮಾಡ್ತಾ ಇದ್ದೀರಿ, ಬಾಬನೇ ನೋಡ್ತೀರಿ, ನೋಡಿ ಯೋಗ ಮಾಡ್ತೀರಲ್ವ ಬಾಬನ ಜೊತೆ ಕನೆಕ್ಷನ್. ಬರೀ ಬಾಬಾ, ಕೆಟ್ಟದ್ದೇನು ನೋಡಲ್ಲ, ಓನ್ಲಿ ಬಾಬನ ನೋಡಿ ಆ ಬಲ್ಬ್ ಅಲ್ಲಿ ನಿಮ್ಮ 2 ನಯನಗಳಲ್ಲಿ ಲೈಟನ್ನು ಕೊಡುವಂತಹ, ಸಾಕ್ಷಾತ್ಕಾರ ಮಾಡುವಂತಹ ನಯನಗಳಾಗ್ತವೆ ನಿಮ್ಮದು ಅಂತಿದ್ದಾರೆ ಬಾಬ್ರವರು. नयन ऐसे दिखाई पड़ेंगे जैसे नैनों में 2 बड़े बल्ब जल रहे हैं. ದೊಡ್ಡದಾದ 2 ಬಲ್ಬ್ ಉರಿತಾ ಇದೆ ನಯನಗಳಲ್ಲಿ ಅಂತ ಕಾಣಿಸುತ್ತೆ. ಯಾವಾಗ ಅಂದರೆ ನಿರಂತರ ತಪಸ್ಸನ್ನು ಮಾಡಿದಾಗ ಲೈಟ್ ಕಾಣಿಸುತ್ತೆ. दूसरी होती है मस्तक की लाइट. ಇನ್ನೊಂದು ಮಸ್ತಕದ ಮೇಲೆ ಲೈಟ್. तीसरी होती है माथे पर लाइट का क्राउन. ಪವಿತ್ರತೆಯ ಕ್ರೌನ್ ಏನಿದೆ, ಕಿರೀಟ ಏನಿದೆ ಅಲ್ವಾ, ಹಾಕ್ಕೊಳ್ತೀವಲ್ವಾ. ಕಿರೀಟ ಎಲ್ಲಿ ಹಾಕ್ಕೊಳ್ತೀರಿ? ಮಾತೆ ಪರ್, ಹಣೆ ಮೇಲೆ ಹಿಂಗೆ ಹಾಕ್ಕೊಳ್ತೀರಲ್ವಾ, ಆ ಕಿರೀಟ ಕಾಣಿಸುತ್ತೆ ಅಂತೆ. ಪವಿತ್ರತೆಯ ಲೈಟ್ನ ಕಿರೀಟ ಕಾಣಿಸುತ್ತೆ. ಇನ್ನೊಂದು ಮಸ್ತಕದಲ್ಲಿ ಲೈಟ್ ಕಾಣಿಸುತ್ತೆ. ನಿಮ್ಮ ಮಸ್ತಕ ಹಿಂಗೆ ಹೊಳಿತಾ ಇರ್ತದೆ, ಅಂದರೆ ಲೈಟ್ ಕಣ್ಣಂಗೆ ಆಗ್ತದೆ, ಅವರಿಗೆ ಅನುಭವ ಆಗುತ್ತೆ. ಮೂರನೇದು ಮಾತೆ ಪರ್ लाइट का क्राउन. अभी यहाँ कोशिश करना है जो तीनों ही लाइट्स का साक्षात्कार हो. ಹಿಂಗೆ ಪ್ರಯತ್ನ ಮಾಡ್ರಿ. ಈಗ ಯಾವ ಥರ ಪ್ರಯತ್ನ ಮಾಡಬೇಕು? 3 ಲೈಟ್ಸ್ನ ಸಾಕ್ಷಾತ್ಕಾರ ಆಗಬೇಕೆಲ್ಲ ಆತ್ಮಗಳಿಗೆ ನಮ್ಮಿಂದ. ಈ ಲೆವೆಲಲ್ಲಿ ನಾವು ಪುರುಷಾರ್ಥ ಮಾಡಬೇಕು. ಅಷ್ಟು ಈಸಿ ಇಲ್ಲ ಅಂತ ಅನ್ಕೋಬೇಡ್ರಿ ಯಾರು. ಎಲ್ಲ ಈಸಿ ಇದೆ. ಬಾಬಾ ಬೆನ್ನ ಹತ್ತಿದ್ದಾರಲ್ವ, ಮಾಡಿಸ್ತಾ ಇದ್ದಾರೆ. ಅಂಶ ಮಾತ್ರ ಸಂಶಯ ಬೇಡ, ನಾವು ಹಾಗೆ ಆಗ್ತೀವಿ. 3 ಲೈಟನ್ನು ತ್ರಿಮೂರ್ತಿಗಳಾಗ್ತಿ ತೋರಿಸ್ತೀವಿ. 3 ಲೈಟನ್ನು ಪ್ರಾಕ್ಟಿಕಲ್ ಸಾಕ್ಷಾತ್ಕಾರ ಮಾಡಿಸಿ ತೋರಿಸುವಂಥವ್ರು ನಾವು. ಹಾಗಾಗಿ ನಮಗೆ ಹೇಳ್ತಾ ಇದ್ದಾರೆ ಪರಮಾತ್ಮ. ಸ್ವೀಕಾರ ಇದೆಯಾ? ಬಾಬಾ ಹೇಳ್ತಾ ಇರೋದು ಸಾಧ್ಯ ಇದೆ. ಎಲ್ಲ ಪ್ರಯತ್ನ ಅಂತೂ ಪ್ರಾಕ್ಟಿಕಲ್ ನಡೆಸ್ತಾನೆ ಇದ್ದಾರಲ್ವ. ಅದು ಯಾಕಾಗಲ್ಲ? ನಿಮಗೆ ಗೊತ್ತಿರಲ್ಲ, ಅವ್ರಿಗೆ ಆಗ್ತಿರ್ತದೆ. ಹೊರಗಡೆ ಅವರಿಗೆ ಅನುಭವ ಆಗ್ತಿರ್ತದೆ. ನಿಮ್ಮ ಕಣ್ಣುಗಳು ನೋಡಿದ್ರೆ ಲೈಟ್, ನಿಮ್ಮ ಮಸ್ತಕವನ್ನು ನೋಡಿದರೆ ಲೈಟ್, ಆ ಬೆಳಕಿನ ಲೈಟನ ಅನುಭವ ಸಾಕ್ಷಾತ್ಕಾರ ಅವರಿಗೆ ಆಗ್ತಾ ಇರ್ತದೆ. ನಿಮಗೆ ಗೊತ್ತಿರುವುದಿಲ್ಲ. ನಿಮ್ಮದು ಓನ್ಲಿ ಕನೆಕ್ಷನ್ ಪರಮಾತ್ಮನ ಜೊತೆ ಜೋಡಿಸ್ತಾ ಹೋಗಿ. ಅರ್ಥ ಆಯ್ತಾ ಎಲ್ರಿಗೂ? यह कोशिश करना है जो तीनों ही लाइट्स का साक्षात्कार हो. कोई भी सामने आए तो यह नयन बल्ब दिखाई पड़े. ಯಾರು ಎದುರುಗಡೆ ಬಂದ್ರೆ ಕಣ್ಣುಗಳು ಬಲ್ಬ್ ಕಣ್ಣಂಗೆ ಕಾಣಬೇಕು. ಆ ಥರ ಅನುಭವ ಆಗುತ್ತೆ ಅವ್ರಿಗೆ. ಬಲ್ಬ್ ದಿಕ್ಕಾಯಿ ಪಡೆ, ಜ್ಯೋತಿ ಜ್ಯೋತಿ ದಿಕ್ಕಾಯಿ ಇದೆ. ಜ್ಯೋತಿನೇ ಒಂದು ಬಿಂದು ಅಷ್ಟೆಲ್ಲ, ಜ್ಯೋತಿ ದೀಪದಂತೆ ನಿಮ್ಮ ಕಣ್ಣುಗಳು ಬಲ್ಬ್ನಂತೆ ಉರಿತಾ ಇರುವುದಂತಹ ಅನುಭವ ಅವರಿಗೆ ಆಗಬೇಕು. ಯಾರೇ ಎದುರುಗಡೆ ಬಂದರೆ ಹೇಗೆ ಹೇಳಿದ್ರೆ, ಜ್ಯೋತಿ ಜ್ಯೋತಿ ದಿಕ್ಕಾಯಿ ಇದೆ. ಜೈಸೆ ಅಂಧಿಯಾರೆ ಮೇ ಸಚ್ಚೆ ಹೀರೆ ಚಮಕತೆ ಹೆನಾ. ಹೇಗೆ ಕತ್ತಲಲ್ಲಿ ಸತ್ಯವಾದ ವಜ್ರಗಳು ಹೊಳಿತಾವಲ್ವಾ. जैसे सर्च लाइट होती है ना, सर्च लाइट ಇರ್ತದಲ್ವಾ, बहुत फोर्स से और अच्छी ರೀತಿ फैलाते हैं. सर्च लाइट ಬಹಳ ಫೋರ್ಸಿಂದ, ಬಹಳ ಒಳ್ಳೆಯ ರೀತಿಯಿಂದ ಹರಡ್ತದೆ ಬೆಳಕನ್ನು. इस ರೀತಿ से मस्तक के लाइट का साक्षात्कार होगा. ಈ ರೀತಿಯಿಂದ ಮಸ್ತಕದ ಲೈಟ್ನ ಸಾಕ್ಷಾತ್ಕಾರ ಆಗ್ತದೆ. और माथे पर जो लाइट का क्राउन है वहाँ तो समझते हो. माथे पर क्राउन है, वहाँ तो समझते हैं. ಹಣೆ ಮೇಲೆ ನಮಗೆ ಒಂದು ಕಿರೀಟ ಇದೆ. ನಮಗೆ ಗೊತ್ತಿಲ್ಲದೇ ಸೂಕ್ಷ್ಮವಾದ ಪವಿತ್ರತೆಯ ಕಿರೀಟ ಅದು ಕಂಡು ಬರ್ತದೆ. ಹಿಂದುಗಡೆ ಒಂದು ವೈಟ್ ಲೈಟ್ನ ಕಿರೀಟ ಕಾಣಿಸ್ತಾ ಇದೆ ಅಲ್ವಾ, ಅದು ಎದುರುಗಡೆ ಕಾಣಿಸ್ತಿರ್ತದೆ, ಕಿರೀಟದ ಥರ ಕಾಣಿಸ್ತಾ ಇರ್ತದೆ. ಇದನ್ನು ಕೋಟಿಯಲ್ಲಿ ಕೆಲವರು ಅನುಭವ ಮಾಡಲಿಕ್ಕೆ ಆಗ್ತದೆ. ಬಹಳ ಸೂಕ್ಷ್ಮವಾದ ಮಾತು ಬಾಬಾ ಹೇಳ್ತಾ ಇದ್ದಾರೆ. 3 ತರಹದ ಒಂದು ಲೈಟ್ನ ಸಾಕ್ಷಾತ್ಕಾರ ಆತ್ಮಗಳಿಗೆ ಆಗತ್ತೆ ನಿಮ್ಮನ್ನು ನೋಡಿದಾಗ ಅಂತಾರೆ ಬಾಬ್ರವರು. ಆ ಲೆವೆಲ್ ಆಗ್ತಾ ಇದ್ದೀವ ನಾವು, ಚೆಕ್ ಮಾಡ್ಕೋಬೇಕಷ್ಟೆ. माथे पर जो लाइट का क्राउन है वह तो समझते हो. ऐसी त्रिमूर्ति लाइट का साक्षात्कार एक एक से होना है. ಬಾಬನ ಆಶೆ ನೋಡಿ ಹೇಗಿದೆ.
ಈ ತರಹ ತ್ರಿಮೂರ್ತಿಯ ಲೈಟ್ ಸಾಕ್ಷಾತ್ಕಾರ ಒಬ್ಬೊಬ್ಬ ಮಗುವಿನಿಂದ ಆಗಬೇಕು, ನಾನು ನೋಡಬೇಕು ಅಂತಾರೆ ಬಾಬ್ರವರು. ತಬ್ ಕಹೆಂಗೆ ಯಹಾ ತೋ ಜೈಸೆ ಫರಿಸ್ತಾ ಹೇ, ಆವಾಗ ಹೇಳ್ತಾರೆ ಇವರಂತೂ ಫರಿಸ್ತಾ ಇದ್ದಾರಪ್ಪ, ಇವರು ಏಂಜಲ್ ಇದ್ದಾರೆ ಇವರು ಅಂದ್ಕೊಳ್ತಾರೆ. साकार में नयन मस्तक और माथे के क्राउन के साक्षात्कार स्पष्ट होंगे. साकारದಲ್ಲಿ ನಯನ, ಮಸ್ತಕ ಹಾಗೂ ಮಾತೆ, ಮಸ್ತಕ ಹಾಗೂ ಹಣೆ, ಈ ಕ್ರೌನ್ನ ಒಂದು ಸಾಕ್ಷಾತ್ಕಾರ ಸ್ಪಷ್ಟವಾಗಿ ಆಗ್ತದೆ ಅಂತಿದ್ದಾರೆ ಬಾಬರವರು. ಸಾಕಾರದಲ್ಲಿ ಆಗುತ್ತೆ ಅಂತಿದ್ದಾರೆ. ನಯನೋ ತರಫ್ ದೇಖ್ತೆ ದೇಖ್ತೆ ಲೈಟ್ ದೇಖೆಂಗೆ, ನಿಮ್ಮ ನಯನಗಳನ್ನ ನೋಡ್ತಾ ನೋಡ್ತಾ ಅವ್ರಿಗೆ ಲೈಟ್ ಕಾಣಿಸುತ್ತೆ. ತುಮಾರಿ ಲೈಟ್ ಕೋ ದೇಖ್ ದೂಸರೆ ಬಿ ಜೈಸೆ ಲೈಟ್ ಹೋ ಜಾಯೆಂಗೆ. ಅಂಡರ್ಲೈನ್, ನಿಮ್ಮ ಲೈಟನ್ನು ನೋಡಿ, ಆ ಪ್ರಕಾಶತೆಯನ್ನು ನೋಡಿ, ನಿಮ್ಮ ನಯನದಲ್ಲಿ ನೋಡ್ತಾ 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 ಅವರೂ ಲೈಟ್ ಆಗಿಬಿಡ್ತಾರೆ. ಗೊತ್ತಾಯ್ತಲ್ವಾ, ಅವರೂ ಲೈಟ್ ಆಗಿಬಿಡ್ತಾರೆ. कितने भी मन से वा स्थिति में भारीपन हो, लेकिन आने से ही हल्का हो जाए. ನಿಮ್ಮ ಎದುರುಗಡೆ ಬರ್ತಾ ಇರುವಂತಹ ಆತ್ಮನ ಮನಸ್ಸಿನಲ್ಲಿ ಎಷ್ಟೇ ಭಾರ ಇರಲಿ, ಆದರೆ ನಿಮ್ಮ ಎದುರುಗಡೆ ಬಂದ ತಕ್ಷಣವೇ ಅವರು ಹಗೂರರಾಗಿಬಿಡಬೇಕು. ನಿಮ್ಮ ಹತ್ರ ಬಂದ ತಕ್ಷಣ ಹಗೂರರಾಗಿಬಿಡಬೇಕು. ऐसी स्टेज अब पकड़नी है ಬಾಬಾ, ಈ ಥರ ಸ್ಟೇಜನ್ನು ಹಿಡ್ಕೋಬೇಕು ಈಗ ನೀವು. क्योंकि आप लोगों को देख कर और सभी भी अपनी स्थिति ऐसी करेंगे. ಯಾಕಪ್ಪ ಅಂದರೆ ನಿಮ್ಮನ್ನೆಲ್ಲರನ್ನು ನೋಡಿ ಇನ್ನಿತರರು ಕೂಡ ತಮ್ಮ ಸ್ಥಿತಿಯನ್ನು ಈ ಥರ ಮಾಡ್ಕೊಳ್ತಾರೆ. ಮಕ್ಕಳೇ, ನೀವು ರೆಡಿಯಾಗಿ ಮೊದಲು ಅಂತಿದ್ದಾರೆ ಬಾಬ್ರವರು. अभी से ही अपना गायन सुनेंगे. ದ್ವಾಪರ ಕಾ ಗಾಯನ ಕೊಯ್ ಬಡಿ ಬಾತ್ ನಹಿ ಹೇ. ಇವಾಗಿನಿಂದಲೇ ನಿಮ್ಮ ಗೀತೆಗಳನ್ನ ಆಲಿಸ್ತಾರೆ. ದ್ವಾಪರದಲ್ಲಿರುವಂತಹ ಒಂದು ಗೀತೆಗಳೇನು ದೊಡ್ಡ ಮಾತಲ್ಲ ಅಂತಿದ್ದಾರೆ. लेकिन ऐसे साक्षात्कार मुहूर्त और साक्षात मुहूर्त बनने से अभी का गायन अपना सुनेंगे. आपके आगे आने से लाइट ही लाइट देखने में आए. ನಿಮ್ಮ ಎದುರುಗಡೆ ಯಾರೇ ಬಂದರು ಅವರಿಗೆ ಲೈಟೇ ಲೈಟ್ ಕಾಣಿಸ್ಬೇಕು. ಏನು ಪ್ರಕಾಶತೆ ಅಪ್ಪ, ಇವರಲ್ಲಿ ಏನೋ ಒಂದು ಪ್ರಕಾಶತೆ, ಲೈಟಿನ ಅನುಭವ ಆಗ್ತದಲ್ಲ, ಕರೆಂಟಿನ ಅನುಭವ ಆಗುತ್ತಲ್ಲ ಇವರು ಎದುರುಗಡೆ ಬಂದರೆ ಅಂತ ಅನುಭವ ಆಗಬೇಕು ಅವರಿಗೆ. ऐसे होना है, आपके आगे आने से लाइट ही लाइट देखने में आए. ऐसे होना है, मधुबन ही लाइट का घर हो जाएगा. यहाँ दिवे आदि देखते भी जैसे कि नहीं देखेंगे. जैसे वतन में लाइट ही लाइट देखने में आती है ना, वैसे यहाँ स्थूल वतन लाइट का हाउस हो जाएगा. ಹೇಗೆ ವತನದಲ್ಲಿ ನಾವು ಹಗೂರತೆಯ ಫರಿಸ್ತೆಗಳನ್ನ, ಲೈಟ್ ಡಬಲ್ ಲೈಟ್ ಫರಿಸ್ತೆಗಳನ್ನ ವತನದಲ್ಲಿ ಒಬ್ರಿಗೊಬ್ರು ನೋಡ್ಕೊಳ್ತೀವಲ್ವಾ, ಹಾಗೆ ಇಲ್ಲಿ ಸ್ಥೂಲ ಸಾಕಾರದ ವತನದಲ್ಲೂ ಕೂಡ ಲೈಟ್ ಹೌಸ್ ಆಗಿಬಿಡಬೇಕು. ಲೈಟ್ ಹೌಸ್ ಅಂದ್ರೇನು? ಬರೀ ಒಂದು ಲೈಟು ಎಷ್ಟು ಪ್ರಕಾಶಿಸ್ತದೆ, ಅದೇ ಲೈಟ್ನ ಹೌಸೇ ಇದ್ದರೆ ಎಷ್ಟು ಪ್ರಕಾಶಿಸ್ತದೆ, ಹಾಗೆ ನಾವು ಲೈಟ್ ಹೌಸ್ ಆಗಿಬಿಡಬೇಕು. ಜब आप ಚೈತನ್ಯ ಲೈಟ್ ಹೌಸ್, ಯಾವಾಗ ನೀವು ಚೈತನ್ಯ ಲೈಟ್ ಹೌಸ್ हो जाएंगे तो फिर यहाँ मधुबन भी लाइट हाउस हो जाएगा. ನೀವು ಲೈಟ್ ಹೌಸ್ ಆದರೆ ಮಧುಬನ್ ಕೂಡ ಲೈಟ್ ಹೌಸ್ ಆಗಿಬಿಡ್ತದೆ. ಅಭಿ यहाँ है लास्ट पढ़ाई की लास्ट सब्जेक्ಟ್. ಲಾಸ್ಟ್ ಓದಿನ ಅಂತಿಮ ವಿಷಯ, ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಮೇ. ಇದು ಪ್ರಾಕ್ಟಿಕಲಲ್ಲಿ ಆಗಬೇಕು, ಥಿಯರಿ ಅಲ್ಲ, ಪ್ರಾಕ್ಟಿಕಲಲ್ಲಿ ಆಗಬೇಕು. ಲೈಟ್ ಹೌಸ್ ಆಗಬೇಕು. ಥಿಯರಿ ಕಾ ಕೋರ್ಸ್ ಸಮಾಪ್ತ ಹುವಾ. ಬಾಬಾ ಹೇಳ್ತಿದ್ದಾರೆ, ಥಿಯರಿ ಇಷ್ಟು ದಿನ ಕೇಳ್ತಾ ಇದ್ರಲ್ಲ ಅದೆಲ್ಲ ಸಮಾಪ್ತಿ ಆಯಿತು. ಈಗ ಓನ್ಲಿ ಪ್ರಾಕ್ಟಿಕಲಲ್ಲಿ ಬರಬೇಕು. ನಾವು ಮುರಳಿ ಓದಿದ್ವಿ, ಹಾಂ ಮಸ್ತಾಗಿದೆ ಅಂದ್ವಿ. ಆದರೆ ಪ್ರಾಕ್ಟಿಕಲಲ್ಲಿ ಬರಬೇಕು. ಮುರಳಿಯಲ್ಲಿ ಏನೇನು ಪಾಯಿಂಟ್ ಹೇಳಿದೆ ಅದನ್ನು ಪ್ರಾಕ್ಟಿಕಲ್ ಧಾರಣೆ ಮಾಡ್ಕೋಬೇಕು. ನಾನು ಪ್ರಾಕ್ಟಿಕಲಲ್ಲಿ ಕಂಡು ಬರಬೇಕು. ನಾನು ಭಾಷಣ ಮಾಡೋದೊಂದೇ ಅಲ್ಲ, ಪ್ರಾಕ್ಟಿಕಲಿ ನನ್ನ ಅವಸ್ಥೆ ಹೇಗಿದೆ ಕಂಡು ಬರಬೇಕು. प्रैक्टिकल कोर्स की लास्ट सब्जेक्ट है. प्रैक्टिकल कोर्स ना लास्ट विषय आಗಿದೆ. इस लास्ट सब्जेक्ट में बहुत फास्ट पुरुषार्थ करना पड़ेगा.
ನೋಡಿ ಬಾಬಾ ಏನು ಹೇಳ್ತಾರೆ, ಲಾಸ್ಟ್ ವಿಷಯದಲ್ಲಿ ಬಹಳ ಫಾಸ್ಟ್ ಪುರುಷಾರ್ಥ ಮಾಡಬೇಕಾಗ್ತದೆ ತೀವ್ರಗತಿಯಲ್ಲಿ ಅಂತಿದ್ದಾರೆ ಬಾಬ್ರವರು. ಇಸಿ ಸ್ಟೇಜ್ ಕೆ ಲಿಯೇ ಹಿ ಗಾಯನ ಹೇ, ಈ ಸ್ಟೇಜ್ಗೋಸ್ಕರನೇ ಗಾಯನ ಮಾಡಲ್ಪಟ್ಟಿದೆ. ಈ ಲಾಸ್ಟ್ ಸ್ಟೇಜ್ ಏನಿದೆ ಪ್ರಾಕ್ಟಿಕಲ್ ಸ್ಟೇಜ್, ಲೈಟ್ ಹೌಸ್ ಸ್ಟೇಜ್, ಲೈಟನ್ನು ಹರಡಿಸುವಂತಹ ಸ್ಟೇಜ್. ಬಾಪ್ ದಾದಾ ಸೆ ಕಬ್ ವಿದಾಯಿ ನಹಿ ಹೋತಿ ಹೈ, ಮಾಯಾ ಸೆ ವಿದಾಯಿ ಹೋತಿ ಹೈ. ಬಾಪ್ ದಾದರವರ ಜೊತೆ ಯಾವತ್ತೂ ವಿದಾಯಿ ಆಗುವುದಿಲ್ಲ, ಮಾಯಿಂದ ವಿದಾಯಿ ಆಗುತ್ತೆ, ಅಂದರೆ ಎಂಡ್ ಆಗುತ್ತೆ, ಫೈನಲ್ ಗುಡ್ ಬಾಯ್ ಹೇಳ್ತದೆ ಮಾಯೆ. ಬಾಪ್ ದಾದಾ ಸೆ ತು ಮಿಲನ್ ಹೋತಾ ಹೇ, ಬಾಬ್ರವ್ರ ಜೊತೆ ಗುಡ್ ಬಾಯ್ ಯಾವಾಗ ಹೇಳ್ತೀವಿ ನಾವು, ಹೇಳಲ್ವಾ, ಅವ್ರ ಜೊತೆ ಮಿಲನ ಆಗ್ತದೆ. ಯಹ ತೋಡೆ ಸಮಯ ಕಾ ಮಿಲನ್ ಸದಾ ಕಾ ಮಿಲನ ಕರ್ನೆ ಕೆ ನಿಮಿತ್ತ ಬನ್ ಜಾತಾ ಹೇ. ಸ್ವಲ್ಪ ಸಮಯದ ಮಿಲನ ಏನಿದೆ ಈ ಸದಾ ಕಾಲದ ಮಿಲನವನ್ನು ಮಾಡಿಸುವುದಕ್ಕೆ ನಿಮಿತ್ತ ಆಗ್ತದೆ. ಈಗ ನಾವೇನು ಅಮೃತ ವೇಳೆ ಬರ್ತೀವಿ, ವಚನದಲ್ಲಿ ಕೂತ್ಕೊಳ್ತೀವಿ, ರಾತ್ರಿ ಬರ್ತೀವಿ, ವಚನದಲ್ಲಿ ಕೂತ್ಕೊಳ್ತೀವಿ, ಏನು ಸ್ವಲ್ಪ ಸಮಯದ ಮಿಲನ ನಾವು ಮಾಡ್ತಾ ಇದ್ದೀವಲ್ವಾ, ಎವ್ರಿ ಡೇ ಮಾಡ್ತಾ ಇದ್ದೀವಲ್ವಾ, ಅದೇನು ಮಾಡ್ತದೆ ನಮಗೆ? ಈ ಸ್ವಲ್ಪ ಸಮಯದ ಮಿಲನ ಸದಾ ಮಿಲನವನ್ನು ಮಾಡುವುದಕ್ಕೆ ನಿಮಿತ್ತ ಆಗ್ತದೆ. ಬಾಪ್ ಅಂದರೆ ಜೊತೆಗೆ ಇರ್ತಾರಲ್ಲ ಬಾಬ್ರವರು, ಎಷ್ಟೆಷ್ಟು ನಾವು ಅನುಭವ ಮಾಡ್ತಾ ಹೋಗ್ತಾ ಹಂಗೆ ಬಾಬಾ ನಮ್ಮ ಜೊತೆಗೆ ಇರ್ತಾ ಹೋಗ್ತಾರೆ. ಬಾಪ್ ಕೆ ಸಾಥ್ ಗುಣ ಅವರ ಕರ್ತವ್ಯ ಮಿಲ್ನ ಯಹಿ ಮಿಲನ್ ಹೇ. ಬಾಬರವರ ಜೊತೆ ಗುಣ ಹಾಗೂ ಕರ್ತವ್ಯ ಮಿಲನ ಆಗುವುದೇನಿದೆಯಲ್ಲ ಅದೇ ಮಿಲನ ಅಂತಾರೆ. ಅಂದರೆ ಕೂಡಿ ಬರೋದು, ಅವರ ಜೊತೆಗೆ ಗುಣ ಮತ್ತು ಕರ್ತವ್ಯ ಕೂಡಿ ಬರಬೇಕು, ಅದಕ್ಕೆ ಮಿಲನ ಅಂತ ಹೇಳಲಾಗ್ತದೆ. यही प्रयत्न सदैव करते रहना है. अच्छा संकल्प उनको ब्रेक लगाने का मुख्य साधन कौन सा है? ಸಂಕಲ್ಪಗಳಿಗೆ ಬ್ರೇಕ್ ಹಾಕುವಂತಹ ಮುಖ್ಯ ಸಾಧನ ಯಾವುದು ಗೊತ್ತಾ ನಿಮಗೆ ಅಂತಿದ್ದಾರೆ ಬಾಬರು. ಮಾಲೂಮ್ ಹೇ, ಗೊತ್ತಾ ಸಂಕಲ್ಪಗಳಿಗೆ ಬ್ರೇಕ್ ಹಾಕುವಂತಹ ಸಾಧನ ಯಾವುದು? जो भी कार्य करते हो तो करने के पहले सोच कर फिर कार्य शुरू करो. ಯಾವುದೇ ಕಾರ್ಯವನ್ನು ಮಾಡ್ತೀರಿ ಅಂದರೆ ಮಾಡುವುದಕ್ಕಿಂತ ಮುಂಚಿತವಾಗಿ ವಿಚಾರ ಮಾಡಿಬಿಟ್ಟು ಕಾರ್ಯವನ್ನು ಶುರು ಮಾಡಿರಿ ಮಕ್ಕಳೇ. ಅಂಡರ್ಲೈನ್ ಮಾಡ್ಕೊಂಡ್ವಾ ಈ ಪಾಯಿಂಟನ್ನು ನಾವೆಲ್ಲರೂ? ಏನು ಹೇಳಿದ್ರು ಬಾಬಾ? ಯಾವುದೇ ಕಾರ್ಯವನ್ನು ಮಾಡ್ತೀರಿ ಅಂದರೆ ಮಾಡುವುದಕ್ಕಿಂತ ಮುಂಚಿತವಾಗಿ ವಿಚಾರ ಮಾಡಿ ಶುರು ಮಾಡಿರಿ ಕಾರ್ಯವನ್ನು. जो कार्य करने जा रहा हूँ वह बाप दादा का कार्य है, मैं निमित्त हूँ. जब कार्य समाप्त करते हो तो जैसे यज्ञ रचा जाता है तो समाप्ति समय आहुति दी जाती है. इस रीति जो कर्तव्य किया और जो परिणाम निकला वह बाप को समर्पण स्वाहा कर दिल दिया. फिर कोई संकल्प नहीं, निमित्त बन कार्य किया और जब कार्य समाप्त हुआ तो स्वाहा किया. ನೋಡಿ, ಏನೇ ಕಾರ್ಯವನ್ನು ಮಾಡಬೇಕಾದ್ರೆ ವಿಚಾರ ಮಾಡ್ರಿ. ಯಾವುದೇ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರಲ್ವ, ಬಾಪ್ ದಾದಾರವರ ಕಾರ್ಯ ಆಗಿದೆ ಅಂದ್ಕೊಂಡು ತಿಳ್ಕೊಂಡು ಮಾಡ್ರಿ. ಬಾಬರವರ ಕಾರ್ಯ ಇದು, ನಾನು ನಿಮಿತ್ತನಾಗಿದ್ದೇನೆ, ನನ್ನನ್ನು ಇಲ್ಲಿ ನಿಮಿತ್ತರನ್ನಾಗಿ ಸೆಟ್ ಮಾಡಿದ್ದಾರೆ ಬಾಬಾ. ಯಾವಾಗ ಕಾರ್ಯ ಸಮಾಪ್ತಿ ಆಗ್ತದೆ, ಹೇಗೆ ಯಜ್ಞವನ್ನು ರಚನೆ ಮಾಡಲಾಗ್ತದೆ, ಸಮಾಪ್ತಿಯ ಸಮಯದಲ್ಲಿ ಆಹುತಿ ಕೊಡಲಾಗ್ತದೆ. ಸ್ವಾಹ. ಇದೇ ರೀತಿ ಕರ್ತವ್ಯ ಮಾಡಿದ್ರಿ, ಪರಿಣಾಮ ಬಂತ, ಅಲ್ಲಿಂದ ಕರ್ತವ್ಯ ಮಾಡಿದ ತಕ್ಷಣ ರಿಸಲ್ಟ್ ಬಂತು, ನಿಮಗೆ ಸಫಲತೆ ಸಿಕ್ತು, ಅದನ್ನು ಪರಮಾತ್ಮನ ಎದುರುಗಡೆ ಸಮರ್ಪಣೆ ಮಾಡಿಬಿಡ್ರಿ, ಸ್ವಾಹ ಮಾಡಿಬಿಡ್ರಿ, ಸ್ವಾಹ ಮಾಡಿಬಿಡಬೇಕು. ಯಾವುದೇ ಸಂಕಲ್ಪ ಇರಬಾರ್ದಲ್ಲಿ. ಬಾಬಾ ಈ ಸೇವೆ ಮಾಡಿಸಿದ್ರು ಫಿನಿಶ್, ಸ್ವಾಹ ಮಾಡಿಬಿಡ್ಬೇಕು. ಯಜ್ಞ ರಚನೆ ಮಾಡಿದ್ರ ಎಂಡಿಂಗಲ್ಲಿ ಏನು ಮಾಡ್ತಾರೆ, ಯಜ್ಞದಲ್ಲಿ ಆಹುತಿ ಕೊಡಲಾಗ್ತದಲ್ವ ಅಗ್ನಿಯಲ್ಲಿ. ಹಾಗೆ ನೀವು ಕಾರ್ಯವನ್ನು ಮಾಡಿದ್ರ, ಕಾರ್ಯ ಕಂಪ್ಲೀಟ್ ಆಯಿತಾ, ರಿಸಲ್ಟ್ ಬಂತಾ, ಫಲ ಸಿಕ್ತು, ಅಲ್ಲಿಗೆ ಫುಲ್ ಸ್ಟಾಪ್, ಅಲ್ಲೇ ಸ್ವಾಹ ಮಾಡಿಬಿಡ್ಬೇಕು. ಬಾಬಾ ನೀವು ಮಾಡಿಸಿದ್ದು ಅಷ್ಟೇ. ಮತ್ತು ಅದನ್ನು ನಾವು ಇಷ್ಟು ಸೇವೆ ಮಾಡೋದು ಅಷ್ಟು ಸೇವೆ ಮಾಡೋದು ಹೇಳೋ ಹಾಗಿಲ್ಲ. निमित्त बन कार्य किया और जब कार्य समाप्त हुआ तो स्वाहा किया. फिर संकल्प क्या चलेगा? अವಾಗ ಸಂಕಲ್ಪ ಏನು ನಡೀತದೆ? ಏನು ನಡಿಬಾರ್ದು. स्वाहा ಮಾಡಿದ ಮೇಲೆ ಸಂಕಲ್ಪ ಏನು ನಡಿಬಾರ್ದು. जैसे आग में चीज़ डाली जाती है तो फिर नाम निशान नहीं रहता है, वैसे हर चीज़ की समाप्ति में संपूर्ण स्वाहा करना है. ಭಾಳ ಸೂಕ್ಷ್ಮವಾದ ಮಾತು ಹೇಳ್ತಾ ಇದ್ದಾರೆ. ಹೇಗೆ ಬೆಂಕಿಯಲ್ಲಿ ವಸ್ತುವನ್ನು ಹಾಕಲಾಗ್ತದೆ,
ಆಮೇಲೆ ಆ ವಸ್ತು ಹಾಕಿದ ಮೇಲೆ ಅದರ ನಾಮ ನಿಶಾನ ಹೆಸರು ಗುರುತು ಏನು ಉಳ್ಕೊಳ್ಳುವುದಿಲ್ಲವಲ್ಲ. ಹಾಗೆಯೇ ಪ್ರತಿಯೊಂದು ಮಾತಿನಲ್ಲಿ ಪ್ರತಿಯೊಂದು ವಸ್ತುವಿನ ಒಂದು ಸಮಾಪ್ತಿಯಲ್ಲಿ ಸಂಪೂರ್ಣ ಸ್ವಾಹ ಮಾಡಬೇಕಾಗ್ತದೆ. ಸಂಪೂರ್ಣ ಸ್ವಾಹ ಮಾಡಿಬಿಡ್ಬೇಕು, ಅದನ್ನು ವಿವರಣೆ ಮಾಡಬೇಡ್ರಿ. ಫಿರ್ ಆಪಕಿ ಜಿಮ್ಮೆವಾರಿ ನಹಿ, ಸ್ವಾಹ ಮಾಡಿದರೆ ಇದು ನಿಮ್ಮ ಜವಾಬ್ದಾರಿ ಇಲ್ಲ. ಮಮ್ಮ ಸೇವೆಗೆ ಅದ್ಧೂರಿಯಾಗಿ ಭಾಳ ಹೈಯೆಸ್ಟ್ ಲೆವೆಲಲ್ಲಿ ಸೇವೆ ಮಾಡಿಸಿದ್ರು. ಎಲ್ಲ ಬೆಂಗಳೂರಿಗೂ ಬಂದಿದ್ದರು, ಎಷ್ಟೋ ಬೇರೆ 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 ರಾಜ್ಯಗಳಲ್ಲಿ ಹೋಗಿ ಸೇವೆ ಮಾಡಿದರು. ಮಧುಬನ್ಗೆ ವಾಪಸ್ ಬಂದು ಮಮ್ಮನ ಯಾರಾದರೂ ಕೇಳಿದರೆ, ಮಮ್ಮ ಸೇವೆ ಹೇಗಿತ್ತು? ಅಚ್ಛಾತ, ಫಿನಿಶ್, ಚೆನ್ನಾಗಿತ್ತು, ಫಿನಿಶ್ ಅಷ್ಟೇ. ಆಮೇಲೆ ಫರ್ದರ್ ಅದ್ರ ಬಗ್ಗೆ ಡಿಸ್ಕಷನ್ನೇ ಮಾಡ್ತಾ ಇರಲಿಲ್ಲ ಮಮ್ಮ. ನಾವು ಹಂಗೆ ಮಾಡಿದ್ವಿ, ನಾವು ಹಿಂಗೆ ಮಾಡಿದ್ವಿ, ಯಾವುದೇ ಥರದ ಎಕ್ಸ್ಪ್ಲನೇಷನ್ ಕೊಡ್ತಿರಲಿಲ್ಲ ಮಮ್ಮ. ಪರಮಾತ್ಮ ನಮ್ಮನ್ನು ನಿಮಿತ್ತರನ್ನಾಗಿ ಕರ್ಕೊಂಡು ಹೋಗಿದ್ರು, ಸೇವೆಯನ್ನು ಮಾಡಿಸಿದ್ರು, ಸೇವೆಯಲ್ಲಿ ಸಫಲತೆ ಸಿಕ್ತು. ಆ ಸೇವೆಯನ್ನು ಅಲ್ಲಿಗೆ, ಆ ಸೇವೆಯಲ್ಲಿ ನಮ್ಮನ್ನು ನಾವು ಸ್ವಾಹ ಮಾಡಿಕೊಂಡ್ವಿ. ನಾವೆಲ್ಲ ಮಾತುಗಳನ್ನು ಸ್ವಾಹ ಮಾಡಿದ್ವಿ, ಲಾಸ್ಟ್ ಎಂಡಿಂಗಲ್ಲಿ ಸ್ವಾಹ ಮಾಡಿದ್ವಿ, ಮರೆತು ಬಿಟ್ವಿ, ಬಂದ್ವಿ. ಸೇವೆ ಆ ಪರಮೇಶ್ವರ ಮಾಡಿಸ್ಕೊಂಡ್ರು ಅಂತ ಹೀಗೆ ಈ ಒಂದು ಭಾವನೆಯಿಂದ ಅಮ್ಮಮ್ಮ ಮಾಡ್ತಾಯಿದ್ರು ಸೇವೆನ. ಅಂದರೆ ಕಂಪ್ಲೀಟ್ ಅರ್ಪಣೆ ಆಗಿಬಿಡಬೇಕು. ಪರಮಾತ್ಮ ಜವಾಬ್ದಾರಸ್ಥ ಆಗ್ತಾರೆ. ಸೇವೆ ಮಾಡಿಸಿದವ್ರು ಯಾರೋ ಅವರಲ್ವಾ, ನಾವು ಜಸ್ಟ್ ನಿಮಿತ್ತ ಇನ್ಸ್ಟ್ರೂಮೆಂಟ್ಸ್ ಇದ್ವಿ ಅಲ್ಲಿ ಅಲ್ವಾ. जैसे घर में कोई बड़ा होता है तो जो भी काम किया जाता है तो बड़े को सुनाकर खाली हो जाएंगे. ಯಾರಾದರೂ ಮನೇಲಿ ದೊಡ್ಡವ್ರು ಇರ್ತಾರೆ ಅಂದರೆ ಏನಾದರೂ ಕಾರ್ಯ ಮಾಡಬೇಕಂದ್ರೆ ಆ ದೊಡ್ಡವ್ರಿಗೆ ಹೇಳಿಬಿಟ್ಟು ನೀವು ಸುಮ್ಮನೆ ಆಗ್ಬಿಡ್ತೀರಿ, ಸೈಲೆಂಟ್ ಆಗಿಬಿಡ್ತೀರಿ. ಯಾಕೆ? ಮನಸ್ಸಿಂದ ಆ ಭಾರ ಹಗುರ ಮಾಡಿಬಿಡ್ತೀರಿ, ಆ ಜವಾಬ್ದಾರಿ ಅವ್ರಿಗೆ ಒಪ್ಪಿಸ್ಬಿಡ್ತೀರಿ. ಅವ್ರಿಗೆ ಹೇಳಿಬಿಟ್ಟು ಖಾಲಿ ಆಗಿಬಿಡ್ತೀರಿ, ಮನಸ್ಸು ಖಾಲಿ ಮಾಡ್ಕೊಂಡ್ಬಿಡ್ತೀರಿ. ವೈಸೆ ಈ ಜೋ ಕಾರ್ಯ ಕಿಯಾ ಸಮಾಚಾರ ದಿಯಾ ಬಸ್, ಕಾರ್ಯವನ್ನು ಮಾಡಿದ್ರಿ, ಸಮಾಚಾರವನ್ನು ಕೊಟ್ರಿ, ಫಿನಿಶ್ ಅಷ್ಟೇ. ಅವ್ಯಕ್ತ ರೂಪಕ್ಕೂ ಸಾಮನೆ ರಕ್ ಯಹ ಕರ್ಕೆ ದೇಕೋ, ಅವ್ಯಕ್ತ ರೂಪವನ್ನು ಎದುರುಗಡೆ ಇಟ್ಟು ಇದನ್ನು ಮಾಡಿ ನೋಡ್ರಿ, ಸಮಾಪ್ತಿ ಮಾಡಿರಿ, ಕೆಲಸ ಆಯಿತಾ, ಮುಗಿತು, ಸ್ವಾಹ ಮಾಡಿ ಬಾಬರವರಿಗೆ. ಇದು ನಿನ್ನ ಜವಾಬ್ದಾರಿ ಇತ್ತು, ನೀನು ಮಾಡಿದ್ಯಾ, ನೀನು ಮಾಡಿಸ್ಕೊಂಡೆ ಅಷ್ಟೆ. जितना जो सहयोगी बनता है उनको एक्स्ट्रा सहयोग देना पड़ता है. जैसे अपने आत्मा की उन्नति के लिए सोचते हैं, इस रीति शुद्ध भावना, शुभ चिंतक और शुभ चिंतन के रूप में एक्स्ट्रा मदद दोनों रूप से किसी भी आत्मा को विशेष सहयोग दे सकते हो, देना चाहिए. इससे बहुत मदद मिलती है. जैसे कोई गरीब को अचानक बिगर मेहनत प्राप्ति हो जाती है, उस रीति जिस भी आत्मा के प्रति एक्स्ट्रा सहयोग दिया जाता है वह आत्मा भी महसूस करती है हमको विशेष मदद मिली है. सहयोग ಕೊಡಬೇಕು. ಹೇಗೆ? ಬಡ ಆತ್ಮನಿಗೆ ಅಚಾನಕ ಏನೋ ಪರಿಶ್ರಮವಿಲ್ಲದೆ ಪ್ರಾಪ್ತಿ ಸಿಕ್ಕಾಗ ಸಿಗುತ್ತಲ್ವ, ಅದೇ ರೀತಿ ಯಾವುದೇ ಆತ್ಮನ ಪ್ರತಿ ನೀವು ಎಕ್ಸ್ಟ್ರಾ ಸಹಯೋಗವನ್ನು ಕೊಟ್ರಿ ಅಂದರೆ, ಕೊಡಲಾಗ್ತದೆ ಅಂದಾಗ ಆ ಆತ್ಮವು ಕೂಡ ಅನುಭವ ಮಾಡ್ತದೆ, ನಮಗೆ ವಿಶೇಷ ಸಹಾಯ ಸಿಕ್ತು ಅಂತ. साकार रूप में भी एक्स्ट्रा कोई आत्मा को सहयोग देने का सबूत करके दिखाया ना ब्रह्म बाबा. उस आत्मा को स्वयं भी अनुभव हुआ, यहाँ सर्विस करके दिखानी है. जितना ಅಂದರೆ ಎಲ್ರಿಗೂ ಎಕ್ಸ್ಟ್ರಾ ಸಹಾಯ ಸಹಯೋಗವನ್ನು ಕೊಡಬೇಕು, ಮಾಡಿ ತೋರಿಸ್ಬೇಕು. ಯಾರು ನಿರ್ಬಲರಿದ್ದಾರೆ, ವೀಕ್ ಇದ್ದಾರೆ, ಅವ್ರಿಗೂ ಕೂಡ ಎತ್ತಿ ಅವರನ್ನು ಕೂಡ ಪರಮಾತ್ಮನ ಸೇವೆಯಲ್ಲಿ ಬ್ಯುಸಿ ಮಾಡಬೇಕು. ಒಂದು ಇಲ್ಲ ಅಂದರೆ ಅವರಿಗೆ ವಿಶೇಷ ತಾಕತ್ತನ್ನು ತುಂಬಬೇಕು, ಸಹಯೋಗಿಯನ್ನಾಗಿ ಮಾಡ್ಕೋಬೇಕು, ಸಹಯೋಗವನ್ನು ಕೊಟ್ಟು. जितना जितना आप सूक्ष्म होते जाएंगे उतना यहाँ सूक्ष्म सर्विस भी बढ़ती जाएगी. ನೀವು ಎಷ್ಟೆಷ್ಟು ಸೂಕ್ಷ್ಮ ಆಗ್ತಾ ಹೋಗ್ತೀರಿ ಅಷ್ಟೆಷ್ಟು ಈ ಸರ್ವಿಸ್ಸು ಕೂಡ ಸೂಕ್ಷ್ಮ ಆಗ್ತಾ ಹೋಗ್ತದೆ. ಸರ್ವಿಸ್ ವೃದ್ಧಿ, ಸೂಕ್ಷ್ಮ ಸರ್ವಿಸ್ ವೃದ್ಧಿ ಆಗ್ತಾ ಹೋಗ್ತದೆ. ಸ್ಥೂಲ ಕೆ ಸಾಥ್ ಸೂಕ್ಷ್ಮ ಕಾ ಪ್ರಭಾವ ಜಲ್ದಿ ಪಡ್ತಾ ಹೇ. ಸ್ಥೂಲದ ಜೊತೆಗೆ ಸೂಕ್ಷ್ಮದ ಪ್ರಭಾವ ಏನಿದೆ ಜಲ್ದಿ ಬೀಳ್ತಾ ಹೋಗ್ತದೆ. ಅವ್ರ ಸದಾ ಸದಾ ಕಾಲಕ್ಕಾಗಿ ಆ ಸೂಕ್ಷ್ಮತೆಯ ಒಂದು ಪ್ರಭಾವ ಬೀಳ್ತಾ ಹೋಗ್ತದೆ. ಬಾಪ್ ದಾದಾ ಬಿ ವಿಶೇಷ ಸಹಯೋಗ ದೇತೆ ಹೇ. ಬಾಪ್ ದಾದಾ ವಿಶೇಷ ಸಹಯೋಗವನ್ನು ಕೊಡ್ತಾರೆ. ಎಕ್ಸ್ಟ್ರಾ ಮದದ್ ಕಾ ಅನುಭವ ಹೋಗ. ಮೆಹನತ್ ಕಮ್ ಪ್ರಾಪ್ತಿ ಅಧಿಕ. ಮೆಹನತ್ ಪರಿಶ್ರಮ ಜಾಸ್ತಿ, ಪರಿಶ್ರಮ ಕಡಿಮೆ, ಪ್ರಾಪ್ತಿ ಜಾಸ್ತಿ ಆಗುತ್ತೆ ಅಂತಾರೆ ಬಾಬರು. ಬಾಪ್ ದಾದಾ ಬಚ್ಚೋं से जितना अविनाशी स्नेह करते हैं उतना
बच्चे अविनाशी स्नेह रखते हैं. ಬಾಬಾ ನಮ್ಮೆಲ್ರಿಗೂ ಎಷ್ಟು ಅವಿನಾಶಿ ಸ್ನೇಹವನ್ನು ಕೊಡ್ತಾರೆ, ಅಷ್ಟೇ ನಾವು ಅವಿನಾಶಿ ಸ್ನೇಹವನ್ನು ಇಟ್ಕೊಂಡಿದ್ದೀವ ಬಾಬನವನ ಪ್ರತಿ. ಅವಿನಾಶಿ ಅಂದರೆ ಆ ಸ್ನೇಹ ಯಾವತ್ತೂ ಕಟ್ಟಾಗುವುದಿಲ್ಲ. यह अविनाशी स्नेह यही एक धागा है जो 21 जन्मों के बंधन को जोड़ता है. ಈ ಅವಿನಾಶಿ ಸ್ನೇಹ ಒಂದು ದಾರ ಇದ್ದ ಹಾಗೆ 21 ಜನ್ಮದ ಬಂಧನವನ್ನು ಜೋಡಿಸುತ್ತೆ. ಸೋಬಿ ಅಟೂಟ ಸ್ನೇಹ ಅಂದರೆ ಅನ್ಕಟ್, ಏನು ಹೇಳ್ತೀರಿ, ಕಟ್ ಮಾಡೋಕ್ಕೆ ಆಗದೆ ಇರುವಂಥದ್ದು ಅನ್ಬ್ರೇಕಬಲ್ ಸ್ನೇಹ ಪರಮಾತ್ಮನ ಪ್ರತಿ. ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಶಕ್ತಿನೂ ಕಟ್ ಮಾಡಲಿಕ್ಕೆ ಆಗದೇ ಇರೋಷ್ಟು ಸ್ನೇಹ ಇರಬೇಕು. ಜಿತನಾ ಪಕ್ಕಾ ಧಾಗಾ ಹೋತಾ ಹೇ ತು ಉತನಾ ಹಿ ಜ್ಯಾದಾ ಸಮಯ ಚಲ್ತಾ ಹೇ. ಸ್ನೇಹ ಎಷ್ಟು ಪರ್ಫೆಕ್ಟಾಗಿ ಗಟ್ಟಿಯಾಗಿದೆ ಪರಮಾತ್ಮ ಜೊತೆ ಅಷ್ಟೇ ಜಾಸ್ತಿ ಸಮಯ ನಡೀತದೆ ಅಂತಾರೆ ಬಾಬರವರು. ಯಹ ಸಂಗಮ ಕಾ ಸಮಯ 21 ಜನ್ಮೋಂ ಕೋ ಜೋಡ್ತಾ ಹೇ. ಈ ಸಂಗಮದ ಸಮಯ ಏನಿದೆಯಲ್ಲ 21 ಜನ್ಮವನ್ನು ಜೋಡಿಸುತ್ತೆ ಅಂತಿದ್ದಾರೆ ಬಾಬರವರು. इस संगम के युग का एक एक संकल्प एक एक कर्म 21 जन्म के बैंक में जमा होता है. ಈ ಸಮಯದ ಯುಗದ ಒಂದೊಂದು ಸಂಕಲ್ಪ ಒಂದೊಂದು ಕರ್ಮ 21 ಜನ್ಮದ ಬ್ಯಾಂಕಿನಲ್ಲಿ ಜಮಾ ಆಗುತ್ತೆ ಅಂತಿದ್ದಾರೆ ಬಾಬರವರು. ಅರ್ಥ ಆಗ್ತಿದೆ ಎಲ್ರಿಗೂ? 21 ಜನ್ಮಕ್ಕೆ ಬ್ಯಾಂಕಲ್ಲಿ ಜಮಾ ಆಗ್ತಾ ಇದೆ. इतना अटेंशन रख कर फिर संकल्प भी करना, जो करूँगा वहाँ जमा होगा. अटेंशन इट्ಕೊಂಡು ನಾವು ಏನು ಸಂಕಲ್ಪ ಮಾಡ್ತೀವಿ, ನಾನು ಏನು ಮಾಡ್ತೀನಿ ಅದು ಜಮಾ ಆಗುತ್ತೆ. तो कितना जमा होगा, एक संकल्प भी व्यर्थ न हो. एक संकल्प भी व्यर्थ हुआ तो जमा में कट जाता है. ಒಂದು ಸಂಕಲ್ಪವೂ ಕೂಡ ವ್ಯರ್ಥ ಆಗಬಾರ್ದು. ಒಂದು ಸಂಕಲ್ಪವು ವ್ಯರ್ಥ ಆಯಿತು ಅಂದರೆ ಜಮಾದಲ್ಲಿ ಜಮಾ ಇದ್ದಿದ್ದು ಸಹಿತ ಕಟ್ಟಾಗ್ಬಿಡ್ತದೆ. तो जमा जब करना होता है तो एक भी व्यर्थ न हो. ಜಮಾ ಮಾಡ್ಕೋಬೇಕು ಅಂದರೆ ಒಂದು ವ್ಯರ್ಥ ಇರಬಾರ್ದು ನಿಮ್ಮಲ್ಲಿ ಅಂತಾರೆ. कितना पुरुषार्थ करना है, संकल्प भी व्यर्थ न जाए. समय तो छोड़ो, अब पुरुषार्थ इस सीमा पर पहुंच रहा है. जैसे पढ़ाई दिन प्रतिदिन ऊंची होती जाती है तो यहाँ भी ऐसे है. बड़े क्लास में पढ़ रहे हो ना, ದೊಡ್ಡ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಎಲ್ಲರೂ ಅಂತ ಬಾಬ್ರವ್ರು ಹೇಳ್ತಾ ಎಲ್ಲ ಮಕ್ಕಳನ್ನು ಅತ್ಯಂತ ಸಮೀಪದಲ್ಲಿ ನೋಡ್ತಾ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಒಂದೊಂದು ಮಗು ಏಕ್ದಮ್ ಸಮೀಪದಲ್ಲಿ, ಒಂದೊಂದು ಮಗುವನ್ನು ಬಾಬಾ ಒಂದೊಂದು ಮಗುವನ್ನು ಅತ್ಯಂತ ಸಮೀಪದಲ್ಲಿ ಕರೆದು ವಿಜಯೀ ಭವದ ತಿಲಕವನ್ನು ಹಚ್ತಾ ರಕ್ಷಕವಚವನ್ನು ಕೊರಳಲ್ಲಿ ಹಾಕ್ತಾ ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಗೋಲ್ಡನ್ ಕಿರೀಟವನ್ನು ಹಾಕ್ತಾ ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೋರಿಸ್ತಾ ಬಾಪ್ದಾದ ಒಂದೊಂದು ಮಗುವಿಗೆ ಸ್ವದರ್ಶನ ಚಕ್ರದ ಬ್ರಾಸ್ಲೇಟನ್ನು ಕಟ್ತಾ ಅಮೃತವನ್ನು ಕುಡಿಸುತ್ತಾ ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಪರಮಾತ್ಮನಿಂದ ಅಮರ ಭವದ ವರದಾನವನ್ನು ಪಡೆದು ಅಮರ ಭವದ ವರದಾನವನ್ನು ಪಡೆದು ಸತ್ಯ ಹೃದಯದಿಂದ ಹೃದಯ ರಾಮನಿಗೆ ನಮಸ್ತೆ 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 ಅಂತ ಹೇಳ್ತಾ ನಾವೆಲ್ಲರೂ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಅನುಭವ ಮಾಡ್ತಿದ್ದೀವ. ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದೇವೆ. ಮಸ್ತಕ ಮಣಿಯಾಗಿದ್ದೇವೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.
ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ. ತಮ್ಮ ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗ್ತಾ ಇದೆ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾರೆ. ಪರಮಾತ್ಮ ಸದಾ ನಮ್ಮೆಲ್ಲರ ಜೊತೆಗಿದ್ದಾರೆ. ಹೆಜ್ಜೆಯಲ್ಲಿದ್ದಾರೆ. ಪರಮಾತ್ಮ ನಮ್ಮ ಜೊತೆಗಿದ್ದಾರೆ. ಎಲ್ಲ ಕಾರ್ಯದಲ್ಲಿ ಸಫಲತೆಯಾಗಿದೆ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ.